ಎಲ್ರಿಗೂ ನಮಸ್ಕಾರ. ಎಲ್ಲರೂ ಸುಧಾಮಾಮಿನ ಈ ಒಂದು ಆಕ್ಟಿವಿಟಿ, ಈ ಒಂದು ಚಟುವಟಿಕೆ ಬಗ್ಗೆ ಕೇಳಿದಾಗ ಅವ್ರು ಒಮ್ಮೆ ಒಪ್ಕೊಂಡ್ರು ನನ್ಗೆ, ಇದು ಲಕ್ಷ್ಮಿ ದಯವಿಟ್ಟು ಮಾಡ್ರಿ ಇಂಥವೆಲ್ಲ ಚಲೋ ಇರ್ತಂತ. ನಾ ಯಾವಾಗ್ಲೂ ಗ್ರೂಪ್ ನೋಡ್ತಿರ್ತೀನಿ, ನಮ್ದು ರಮಾತಿ ವಿಕ್ರಮ ಗ್ರೂಪ್ ನೋಡ್ತಿರ್ತೀವಿ, ಎಲ್ಲಾರು ಬಹಳ ಆಕ್ಟಿವ್ ಇದ್ದೀರಿ. ಅವಾಗ ಅನಿಸ್ತು ಯಾಕ ಒಂದು ವ್ಯಕ್ತಿನ ಕರೆದು ನಾವು ಇದ್ರ ಬಗ್ಗೆ ಮಾತಾಡ್ಬಾರ್ದು ಅಂತ ಹೇಳಿ. ಅವಾಗ ನಾನು ನಮ್ಮ ಯಜಮಾನ್ ಅಕ್ಕನ್ನ ಅಂದ್ರ ಡಾಕ್ಟರ್ ಅರುಂಧತಿ ಹೊಸಕೇರಿನ ಅಪ್ರೋಚ್ ಮಾಡಿದಾಗ ಅವ್ರು ಒಮ್ಮೆ ಹೂ ಅಂದ್ರು. ಅದಕ್ ನಾನು ನಮ್ಮ ಊರ್ಗೀತಿ ರಾಧಿಕಾ ಕಿತ್ತೂರ್ ಅವರು ಈ ಗ್ರೂಪ್ ನಾಗ ಇದ್ದಾರ, ಅವ್ರಿಬ್ರು ಸೇರಿ ಇದನ್ನ ಹೋಸ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಅದಕ್ಕೆ ಇದೊಂದು ಇಲ್ಲೇ ಟ್ರಯಲ್ ಮಾಡ್ಲಿಕ್ಕೆ. ಇವ್ರು ಡಾಕ್ಟರ್ ಅರುಂಧತಿ ಹೊಸಕೇರಿ ಬಗ್ಗೆ ಹೇಳ್ಬೇಕಂದ್ರ, she is an eminent educationist in Mumbai, and she has spent almost 35 years, more than 35 years in this field, and has been heading reputed national and international schools like IB World Schools and Cambridge Schools for the past 20 years. She is a multifaceted. She has motivational speaker and has conducted several sessions and workshops on variety of subjects in India, abroad. She is a freelance journalist, and her articles have appeared in leading magazines and journals in India and abroad. She has been studying astrology for the past 30 years and conducted online teaching sessions in Vedic astrology and tarot card reading. So over to Dr. Arundhati Hoskeri, and ಎಲ್ಲರೂ ನಿಮ್ಗೆ ಏನೇ ಒಂದು ಕ್ವೆಶನ್ಸ್ ಇದ್ರೆ ಅಟ್ ದ ಎಂಡ್ ಆಫ್ ದ ಸೆಷನ್ ನಾಗ ನೀವು ಕೇಳ್ಬೋದು. ಬಿಕಾಸ್ ಅಂದ್ರೆ ಯಾವುದೇ ಭಾಷಾದಾಗೂ ಕೇಳಿದ್ರು ನಡೀತದೆ, ಇಂಗ್ಲಿಷ್, ಕನ್ನಡ, ಮರಾಠಿ. ಯಾಕಂದ್ರೆ ಅರುಂಧತಿ ಹೊಸಕೇರಿ ಅವರು fluently speaks more than 9 languages. So any languages of your comfort, you can ask her questions. Over to Arundhati Hoskeri. Welcome, Arundhati madam. Yes. ನಾವೆಲ್ಲ ಅವ್ರನ್ನ ನಂದಕ ಅಂತ ಕರಿತೀವಿ. ನಂದಕ, ವೆಲ್ಕಮ್ ಟು ದ. Thank you very much. Okay, you can put my screen, Lakshmi. I think I am not seen there. Hello? Huh. Can you hear me? Hello? Yeah, can you hear me? Hello? Can you hear me? Yes, Nandaka. Okay. First of all, thank you, Lakshmi. Yes. You mute others, otherwise there will be disturbance. Okay. Yes, it's ಎಲ್ಲಾದು ಮ್ಯೂಟ್ ಆಗಿದೆ Nandaka. Okay. Thank you, Lakshmi, for the lovely introduction. And you know what? I don't feel very great about myself. I've been a passionate learner and a passionate teacher. That's what I would say. But thank you for all the nice introduction, and I say hello to all your friends in the group, and I would like to share something. Actually, I have been conducting sessions. I've been conducting sessions in English, Gujarati, Marathi, Hindi, all languages, but I never got opportunity to conduct anything for Kannada audience. So I am more thrilled to conduct this session. I will be conducting this. This is my first ever session in Kannada for Kannada community. So any little bit here and there, I know all of you will not mind. Okay. Namaskara. ಇವಾಗ ಥಿಯರಿ ಆಫ್ ಕರ್ಮ ಅಂದ್ರೆ ಕರ್ಮದ ಸಿದ್ಧಾಂತದ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ಇವಾಗ ಫಸ್ಟ್ ಆಫ್ ಆಲ್ ನಾವು ಅರ್ಥ ಮಾಡ್ಕೊಳ್ಳೋಣ, ವಾಟ್ ಈಸ್ ಲೈಕ್ ದಿಸ್ ಕರ್ಮ. ಕರ್ಮ ಅಂದ್ರೆ ಒಂದ್ಸತಿ ಎಲ್ಲ ಲೂಸ್ ಆಗಿ ಆ ವರ್ಡ್ ನ ಯೂಸ್ ಮಾಡ್ತೀವಿ. ಸೊ ಏನಾಗುತ್ತೆ ಅಂದ್ರೆ ಆಕ್ಚುಲಿ ವಿ ಲುಕ್ ಅರೌಂಡ್, ಯಾವಾಗ್ಲೂ ನಾವು ಜನರನ್ನ ನೋಡ್ತಾ ಇರ್ತೀವಿ. ಯಾರು ಒಂಥರ ಅನ್ಯಾಯದಿಂದ ಜೀವನ ಮಾಡ್ತಾ ಇರ್ತಾರೋ, ಒಂಥರ ಎಲ್ಲ ಬ್ಲ್ಯಾಕ್ ಮಾರ್ಕೆಟಿಂಗ್ ಮಾಡ್ಕೊಂಡು, ಚೀಟಿಂಗ್ ಮಾಡ್ಕೊಂಡು, ಡ್ಯೂಪ್ ಮಾಡಿ, ಜನರಿಗೆಲ್ಲ ಇದು ಮಾಡಿ, ತುಂಬಾ ಸೆಲ್ಫಿಶ್ ಆಗಿದ್ದು, ಆಮೇಲೆ ಅವ್ರನ್ನ ನೋಡಿದ್ರೆ ಅವ್ರು ಒಂಥರ ಒಳ್ಳೆ ಜೀವನನೇ ನಡೆಸ್ತಾ ಇರ್ತಾರೆ. ಅದನ್ನ ನೋಡಿದಾಗ ನಮ್ಗೆ ಅನ್ಸುತ್ತೆ, ಇವ್ರ ಹತ್ರ ಇಷ್ಟು ಇವರು ದುಷ್ಟತನದಿಂದ ಜೀವನ ಮಾಡಿದ್ರು ಸಹ ಇವರಲ್ಲಿ ಎಲ್ಲ ಇದೆಯಲ್ಲ, ದುಡ್ಡಿದೆ, ಕಾಸಿದೆ, ಬಂಗ್ಲೋ ಇದೆ, ಗಾಡಿ ಇದೆ, ಮಾಡರ್ನ್ ಗ್ಯಾಜೆಟ್ಸು, ಸರ್ವೆಂಟ್ಸು ಎಲ್ಲ ಇವ್ರ ಹತ್ರ ಇದೆ ಅಂದ್ರೆ Lakshmi, why is the disturbance?
but you are able to hear me clearly. Disturbance ಆಗ್ಲಿಕತ್ತದ. No, but ನಂದೆಲ್ಲ ಕೇಳ್ತಾ. ನಾನು ಮಾತಾಡಿದ್ ಕೇಳ್ತಾ ಇದೆಯಾ ಇಲ್ಲ? ಕೇಳಿಸ್ಲಿಕತ್ತದ, ಅದ್ರ ನಡುವೆ ಡಿಸ್ಟರ್ಬೆನ್ಸ್ ಸ್ವಲ್ಪ. ಓಕೆ ಯಾರಿಗೂ ಮಾತಾಡ್ಬೇಡ ಅಂತ ಹೇಳ್ರಿ ಅಷ್ಟೇ. ಹಾ, ಸೊ ಅವಾಗ ನಾವ್ ಏನ್ ಅನ್ಕೋತೀವಿ ಅಂದ್ರೆ, ಆಮೇಲೆ ಆನ್ ದ ಅದರ್ ಹ್ಯಾಂಡ್ ಕೆಲವ್ರು ಜನ ಇರ್ತಾರೆ, ಎಷ್ಟು ಕಷ್ಟ ಪಡ್ತಾ ಇರ್ತಾರೆ, ಆನೆಸ್ಟ್ ಆಗಿರ್ತಾರೆ, ಗಾಡ್ ಫಿಯರಿಂಗ್, ಒಂಥರ ಸ್ಟ್ರೇಟ್ ಫಾರ್ವರ್ಡ್, ಯಾರಿಗೂ ಏನು ತಪ್ಪು ಮಾಡಲ್ಲ, ಯಾರು ದುಡ್ಡು ಕಾಸು ತಿನ್ನಲ್ಲ, ಅಂತ ಜನರಿಗೆಲ್ಲಾನು ಸಖತ್ತಾಗಿ ಹಾರ್ಡ್ಶಿಪ್ಸ್, ಡಿಫಿಕಲ್ಟೀಸ್. ಅವಾಗ ನಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಏನಿದ್ ಒಂಥರ, ಏನ್ ದೇವ್ರದ್ದು ಏನಾದ್ರು ನ್ಯಾಯ ಇದೆಯಾ ಅಥವಾ ಏನ್ ಇಲ್ವೋ, ಎಲ್ಲ ನಮ್ಮ ಹತ್ರನೇ ಸಫರಿಂಗು, ಯಾಕೆ ನಾವ್ ಈ ತರ ಸಫರ್ ಮಾಡ್ಬೇಕು ಅಂತ ಒಂದು ಭಾವನೆ ನಮ್ಗೆ ಬರುತ್ತೆ. ಸೊ ಅದಕ್ಕಿವಾಗ ಏನ್ ಕಾರಣ ಅಂತಂದ್ರೆ, ಅದು ಆಕ್ಚುಲಿ ಹಾಗೆ ನೋಡಿದ್ರೆ ದೇವರ ಮನೆಯಲ್ಲಿ ಅಥವಾ ದೇವ್ರ ನ್ಯಾಯಾಲಯದಲ್ಲಿ ದೇರ್ ಇಸ್ ನೋ ಪಾರ್ಶಾಲಿಟಿ. ಅಲ್ಲಿ ಒಂಥರ ಎಲ್ಲ ದುಡ್ಡಿದ್ದವ್ರಿಗೆಲ್ಲ ಸಹಾಯ ಮಾಡ್ಬೇಕು ಅಥವಾ ಕೆಟ್ಟ ಮನುಷ್ಯನಿಗೆ ಸಹಾಯ ಮಾಡ್ಬೇಕು, ಒಳ್ಳೆಯವ್ರಿಗೆ ಕೆಟ್ಟ ಗತಿ ಕೊಡ್ಬೇಕು ಅಂತದೇನು ಇರಲ್ಲ. ಬಟ್ ಲೈಕ್ ಯಾಕೆ ಜಸ್ಟಿಸ್ ಇಲ್ಲ ಅಂತ ನಾವು ಕೇಳ್ತೀವಲ್ಲ, ದಿಸ್ ಇಸ್ ವೆರಿ ನಾರ್ಮಲ್, ಕ್ವೈಟ್ ನಾರ್ಮಲ್. ಬಟ್ ಏನಾಗತ್ತೆ ಅಂದ್ರೆ, ಇಟ್ ಈಸ್ ಡೆಫಿನೆಟ್ಲಿ ನಾಟ್ ದ ಟ್ರೂತ್. ನಾವ್ ಅನ್ಕೊಂತರ ಇರಲ್ಲ, ದೇವ್ರು ನಮಗ್ ಶಿಕ್ಷೆ ಕೊಡ್ತಾ ಇದ್ದಾನೆ, ನಾವೆಷ್ಟು ಒಳ್ಳೆಯವರು, ಬೇರೆಯವ್ರಿಗೆ ಕೊಡ್ತಾ ಇಲ್ಲ. ದಟ್ ಈಸ್ ನಾಟ್ ಲೈಕ್ ದಟ್. ಒಂಥರ ದೇವ್ರ ಕಿಂಗ್ಡಮ್ ಅಲ್ಲಿ ಎವ್ರಿಥಿಂಗ್ ಇಸ್ ಬೇಸ್ಡ್ ಆನ್ ಕರ್ಮ. ನಾವ್ ಯಾವ ತರ ಕರ್ಮ ಮಾಡ್ತೀವಿ ಆ ತರದ ಫಲ ನಮ್ಗೆ ಸಿಗುತ್ತೆ. ಸೊ ಇವಾಗ ಅದನ್ನ ಅರ್ಥ ಮಾಡ್ಕೊಳ್ಳೋಣ, ಅದು ಹೆಂಗಿರುತ್ತೆ ಅಂತ. ಇವಾಗ ಎನಿ ಆರ್ಗನೈಸೇಷನ್, ಯುನೋ, ಅದು ಒಂದು ಚಿಕ್ಕ ಶಾಲೆ ಆಗಿರ್ಬೋದು, ಅಥವಾ ಪಂಚಾಯತ್ ಆಫೀಸ್ ಆಗಿರ್ಬೋದು, ಪೋಸ್ಟ್ ಆಫೀಸ್ ಆಗಿರ್ಬೋದು, ದೊಡ್ಡ ಇದು ಇರ್ಬೋದು, ಅಥವಾ ಪಾರ್ಲಿಮೆಂಟ್ ಇರ್ಬೋದು, ದೇಶ ನಡೆಸುವಂತ ಆಡಳಿತ ಇರ್ಬೋದು, ಎನಿ ಆರ್ಗನೈಸೇಷನ್ ಇಫ್ ಯು ಟೇಕ್, ಅಂಡ್ ಈ ಆರ್ಗನೈಸೇಷನ್ ಅನ್ನ ನಡೆಸುವಾಗ ಏನಾಗುತ್ತೆ ಅಂದ್ರೆ, ದೇರ್ ಹ್ಯಾವ್ ಟು ಬಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಆ ರೂಲ್ಸ್ ರೆಗ್ಯುಲೇಷನ್ ಇಲ್ಲ ಅಂತ ಆದ್ರೆ ಏನಾಗ್ಬಿಡುತ್ತೆ, ನಮ್ಗೆ ಸಕ್ಸಸ್ಫುಲ್ ಫಂಕ್ಷನಿಂಗ್ ಆಗಲ್ಲ. ಸೊ ಎವ್ರಿಬಡಿ ಲೈಕ್ ಹ್ಯಾಸ್ ಟು ಫಾಲೋ ದ ರೂಲ್. ಅದೇ ರೀತಿ ಇವಾಗ ಎಂಟೈರ್ ಯೂನಿವರ್ಸ್, ಈ ಜಗತ್ತು ಅಥವಾ ಈ ಪ್ರಪಂಚ ಏನಿದೆ, ಇದು ಒಂಥರ ಆರ್ಗನೈಸೇಷನ್. ಓಕೆ, ಸೊ ಇದನ್ನು ನಡೆಸೋರು ಯಾರು ಇದ್ದಾರೆ, ಇದನ್ನು ನಡೆಸುವಂತವ್ರು ಬೇರೆ ಮೇಲಿದ್ದಾರೆ. ಸೊ ಅವ್ರು ಯಾರು ಅಂತಂದ್ರೆ, ಹಿ ಹ್ಯಾಸ್ ಸೆಟ್ ಹಿಸ್ ಓನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಟು ಬಿ ಫಾಲೋಡ್. ಸೊ ಈ ನ್ಯಾಚುರಲ್ ರೂಲ್ಸ್ ನ ಫಾಲೋ ಮಾಡೋದ್ರಿಂದಾನೇ ನಮ್ಗೆ ನಾವು ಕರ್ಮ ಮಾಡ್ತೀವಿ ಅಂತ ಅರ್ಥ. ಆಲ್ ರೈಟ್, ಇವಾಗ ಇನ್ನೂ ಒಂದು ಅರ್ಥ ಮಾಡ್ಕೋಬೇಕು. ಈಗ ಮ್ಯಾನ್ ಮೇಡ್ ರೂಲ್ಸ್ ಅಂತ ಏನಿರುತ್ತೆ, ಮನುಷ್ಯ ನಿರ್ಮಿಸಿದಂತ ರೂಲ್ಸ್, ಅದನ್ನ ಇದು ಮಾಡಕ್ಕೇನೆ, ಬ್ರೇಕ್ ಮಾಡಕ್ಕೇನೆ ರೂಲ್ಸ್ ಮಾಡಿರ್ತಾರೆ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇವಾಗ ಪೊಲೀಸ್ ಟ್ರಾಫಿಕ್ ಸಿಂಪಲ್ ಹೇಳೋದಂದ್ರೆ, ಟ್ರಾಫಿಕ್ ಸಿಗ್ನಲ್ ಇರುತ್ತೆ. ಸೊ ರೆಡ್ ಬಂದಾಗ ನಿಂತ್ಕೋಬೇಕು, ಆರೆಂಜ್ ಬಂದಾಗ ರೆಡಿ ಆಗ್ಬೇಕು, ಗ್ರೀನ್ ಬಂದಾಗ ಹೋಗ್ಬೇಕು. ಹೌ ಮೆನಿ ಆಫ್ ಪೀಪಲ್ ಫಾಲೋ ದಿಸ್ ರೂಲ್? ಓನ್ಲಿ ವೆನ್ ದಟ್ ಪೊಲೀಸ್ ಇಸ್ ಅರೌಂಡ್, ಅಥವಾ ರಶ್ ಇದ್ರೆ ಫಾಲೋ ಮಾಡೋಣ ಅಂತ. ಅದು ತಪ್ಪು. ಸೊ ಅವಾಗ ಆಕ್ಚುಲಿ ನೀವು ನೋಡ್ಬಿಟ್ಟು ನೀವು ಅದನ್ನ ಸರಿಯಾಗಿ ಫಾಲೋ ಮಾಡಿದ್ರೆ ದೆನ್ ದೇರ್ ಇಸ್ ನೋ ಫಿಯರ್ ಆಫ್ ಆಕ್ಸಿಡೆಂಟ್ಸ್. ಬಟ್ ಅದನ್ನ ಈಸಿಯಾಗಿ ಮುರಿಬಹುದು. ಅದೇ ರೀತಿ ಒಂಥರ ಹೇಳ್ತಾರಲ್ಲ, ಅನುಕೂಲ ಸಿಂಧು ತರ ಯಾವ್ದು ಬೇಕೋ ಹೆಂಗ್ ಬೇಕೋ ಹಂಗ್ ಮೆಂಡ್ ಮಾಡ್ಕೊಂಡು ಹೋಗ್ಬೋದು. ಇವಾಗ ಕೋರ್ಟ್ ಕಚೇರಿನಲ್ಲಿ ಕೇಸ್ ನಡೀತಾ ಇರುತ್ತೆ, ಗಿಲ್ಟಿ ಆದವನ ಹತ್ರ ದುಡ್ಡಿದ್ರೆ ಸಾಕು, ಅವ್ನು ಇನ್ನಸೆಂಟ್ ಅಂತ ಹೊರಗೆ ಬರ್ಬೋದು. Who is talking there, please? Okay. So you Radhika, ಎಲ್ಲರಿಗೂ ಮ್ಯೂಟ್ ಮಾಡ್ರಿ ಪ್ಲೀಸ್. ಸೊ ನಂಗೆ ಇಲ್ಲಿ ಬ್ರೇಕ್ ಆದ್ರದೇನು, ಅದರ್ಸ್ ವಿಲ್ ನಾಟ್ ಎಂಜಾಯ್. ಎಲ್ಲರಿಗೂ ಮ್ಯೂಟ್ ಮಾಡ್ಬಿಡಿ. ಸೊ ಅವಾಗ ಏನಾಗ್ತದೆ ಅಂದ್ರೆ, ಆಕ್ಚುಲಿ ಮ್ಯಾನ್ ಮೇಡ್ ರೂಲ್ಸ್ ಕ್ಯಾನ್ ಬಿ ಮೆಂಡೆಡ್ ಅಂತ ಯಾಕೆ ಹೇಳಿದೆ? ರೂಲ್ಸ್ ಮಾಡಿರೋದನ್ನೇ ಬ್ರೇಕ್ ಮಾಡಕ್ಕೆ, ಮ್ಯಾನ್ಯೂವರ್ ಮಾಡಕ್ಕೆ ಅಥವಾ ಸ್ಕ್ರಾಪ್ ಮಾಡಕ್ಕೆ ಅಂತ ಜನ ಅರ್ಥ ಮಾಡ್ಕೊಳ್ತಾರೆ. ಬಟ್ ನ್ಯಾಚುರಲ್ ರೂಲ್ಸ್ ಏನಿದೆ ಅದ್ರಲ್ಲಿ ಯಾರ ವಶೀಲಿಬಾಜಿನೂ ನಡೆಯೋದಿಲ್ಲ, ಯಾರಿಗೂ ಅದರಿಂದ ಇದು ಇಲ್ಲ. ನೋಬಡಿ ಕ್ಯಾನ್ ಮೆಂಡ್ ದೋಸ್ ರೂಲ್ಸ್. ಏನ್ ಮಾಡ್ತಿರೋ ಅದನ್ನ ನಿಮ್ಗೆ ಸಿಗ್ಲೇಬೇಕು. ಸಿ ಇವನ್ ಲಾರ್ಡ್ ಶ್ರೀರಾಮ್, ಹಿ ಕುಡಂಟ್ ಮೆಂಡ್ ದ ರೂಲ್ಸ್. ಅವನೇನ್ ಪಾಪ ಏನ್ ಅವಂದು ಹಿಂದಿನ ಜನ್ಮದಿತ್ತು ಏನೋ ಗೊತ್ತಿಲ್ಲ. ಹಿ ಹ್ಯಾಡ್ ಟು ಗೋ ಫಾರ್ ಎಕ್ಸೈಲ್. 14 years ಅವರು ವನವಾಸಕ್ಕೆ ಹೊರಟೋದ್ರು ಶ್ರೀರಾಮಚಂದ್ರ. ಬಟ್ ಅವಾಗ ಅವ್ರು ಹೇಳ್ಬೋದಿತ್ತು, ನಾನಕ್ಕೆ ಹೋಗ್ಲಿ, ದೇವಾದಿ ದೇವ ನಾನು ಹೋಗೋದಿಲ್ಲ ಅಂತ ಅನ್ನೋಕ್ ಬರೋದಿಲ್ಲ. ಸೊ ವಾಟ್ ಎವರ್ ವಾಸ್ ಹಿಸ್ ಕರ್ಮ, ಹಿ ಹ್ಯಾಡ್ ಟು ಪೇ ಫಾರ್ ದಟ್. ಸೊ ಆಲ್ಸೋ ರಾವಣ ವಾಸ್ ಸಚ್ ಅ ಗ್ರೇಟ್ ಸ್ಕಾಲರ್
ನಮ್ಗೆ ಒಂಥರ ರಾವಣನ್ ಬಗ್ಗೆ ಅಂತಂದ್ರೆ ದುಷ್ಟ, ಒಬ್ಳು ಹೆಣ್ಮಗಳನ್ನ ಎತ್ಕೊಂಡು ಹೋಗ್ಬಿಟ್ಟ, ಅವನ್ಗೆ ಮ್ಯಾನರ್ಸ್ ಇಲ್ಲ, ಅದೇ ಇಮೇಜ್ ಕೂತ್ಕೊಂಡಿರುತ್ತೆ. ಬಟ್ ಹಿ ವಾಸ್ ಅ ಗ್ರೇಟ್ ಶಿವಭಕ್ತ, ಹಿ ವಾಸ್ ಅ ಗ್ರೇಟ್ ಸ್ಕಾಲರ್, ವೇದಿಕ್ ಸ್ಕಾಲರ್, ಅವನು ಒಳ್ಳೆ ತಜ್ಞ ಜ್ಯೋತಿಷಿ. Lakshmi and Radhika, please mute your audio, otherwise it is a disturbance for me here. Yeah, mute ada. Then why I am hearing the noise? So the same thing with Sri Krishna also. When Gandhari cursed him, he had to die a death. Gandhari last Mahabharatali, after she loses all the sons, she cursed Krishna. ಏನು ಅಂದ್ರೆ ನೀನೆಲ್ಲ ಮಾಡಿದ್ರಿ, ಜಗನ್ಯಾಮಕ ಹೌದು, ಬಟ್ ನನಗೆ ಅನ್ಯಾಯ ಮಾಡಿದಿ ನೀನು, ಆ ಅನ್ಯಾಯಕ್ಕೋಸ್ಕರ ಯು ವಿಲ್ ಡೈ ಅಲೋನ್, ನಿನ್ ವಂಶನೇ ನಿರ್ವಂಶ ಆಗಿ ಹೋಗ್ಲಿ ಅಂತ ಅವ್ರಿಗೆ ಶಾಪ ಕೊಟ್ಲು. ಕೃಷ್ಣ ಕೂಡ ಈಸಿಲಿ ಅಟೋನ್ಡ್ ಇಟ್, ಬಟ್ ಕೃಷ್ಣ ಅಕ್ಸೆಪ್ಟೆಡ್ ಇಟ್. ಏ ಯಾರ್ ದಿಸ್ ವೋಂಟ್ ಗೋ ಲೈಕ್ ದಿಸ್, ಪ್ಲೀಸ್, ಐ ಗೆಟ್ ವೆರಿ ಡಿಸ್ಟರ್ಬ್, ಡೋಂಟ್ ಟಾಕ್ ಇನ್ ಬಿಟ್ವೀನ್. ಸೊ ಹೇಳೋ ತಾತ್ಪರ್ಯ ಏನು ಅಂದ್ರೆ ಯಾರಿಗೂ ಇದು ಬಿಡಲ್ಲ, ಯಾರನ್ನು ಬಿಡುದಿಲ್ಲ ಅಂತ ಅರ್ಥ. ಸೊ ನಾವು ಲೈಕ್ ವಾಟ್ ಈಸ್ ಕರ್ಮ, ಕರ್ಮ ಅಂದ್ರೆ ಇದರ ಅರ್ಥ ಏನು ಅಂತ. ನಾವು ಆಕ್ಚುಲಿ ಕರ್ಮ ಅಂತ ಯೂಸ್ ಮಾಡುವಾಗ ಒಂಥರ ವರ್ಡ್ ಅನ್ನ ಲೂಸ್ ಆಗಿ ಯೂಸ್ ಮಾಡ್ತೀವಿ. ಅಯ್ಯೋ ನನ್ ಕರ್ಮ, ಅಯ್ಯೋ ನನ್ ಮಾತೆ ಕೇಳಲ್ಲ ನನ್ ಮಗ, ನನ್ ಕರ್ಮ, ನನ್ ಗಂಡ ಸರಿಯಾಗಿಲ್ಲ, ನನ್ ಕರ್ಮ. ಸಿ ಕರ್ಮ ಅಂದ್ರೆ ಆತರ ನೀವು ದುಷ್ಕರ್ಮ ಬಗ್ಗೆನೆ ಮಾತಾಡ್ಬಾರ್ದು. ಕರ್ಮ ಅಂತ ಹೇಳಿದ್ರೆ ಇದು ಇಟ್ ಈಸ್ ನಥಿಂಗ್ ಬಟ್ ಆಕ್ಷನ್. ನೀವ್ ಏನೇನ್ ಕೆಲಸ ಮಾಡ್ತಿರೋ, ಏನ್ ಮಾಡ್ತಾ ಇರ್ತಿರೋ ಅದೇ ಕರ್ಮ ಅಂತ ಅರ್ಥ. ಸೊ ವಾಟ್ ಎವರ್ ಆಕ್ಷನ್ ಯು ಡೂ, ಅಂದ್ರೆ ಸಿಂಪಲ್ ಥಿಂಗ್ಸ್. ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಹಲ್ಲು ಉಜ್ಕೊಂಡ್ರಿ ಅದು ಕರ್ಮ, ಮುಖ ತೊಳ್ಕೊಂಡ್ರಿ ಅದು ಕರ್ಮ, ಸ್ನಾನ ಮಾಡಿದ್ರಿ ಅದು ಕರ್ಮ, ಅಡಿಗೆ ಮಾಡಿದ್ರಿ, ಚಾಯ್ ಮಾಡಿದ್ರಿ, ಎಲ್ಲ ಮನೆಯವ್ರಿಗೆ ಊಟಕ್ಕೆ ಹಾಕಿದ್ರಿ ಅದೂ ಕರ್ಮ. ಸೊ ಎವ್ರಿ ಆಕ್ಷನ್ ಬರೀ ನಾವು ಆಕ್ಷನ್ ಮಾಡೋದು ಅಂದ್ರೆ ಫಿಸಿಕಲ್ ಕರ್ಮ ಮಾಡ್ತೀವಿ, ಅದು ಒಂದೇ ಕರ್ಮ ಅಲ್ಲ. ಈವನ್ ಥಿಂಕಿಂಗ್ ಆಲ್ಸೋ, ಯಾರ ಬಗ್ಗೆನಾದ್ರೂ ನೀವು ಒಳ್ಳೇದನ್ನ ಯೋಚನೆ ಮಾಡಿದ್ರೋ ಅದು ಸತ್ಕರ್ಮ ಆಗುತ್ತೆ, ಯಾರ ಬಗ್ಗೆ ದುಷ್ಟತನ ಕೆಟ್ಟತನವಾಗಿ ಯೋಚನೆ ಮಾಡಿದ್ರೆ ಅದು ಒಂಥರ ದುಷ್ಕರ್ಮ ಆಗುತ್ತೆ. ಬಟ್ ದಿ ಸೈಕಲ್ ಆಫ್ ಕರ್ಮ ಕಂಟಿನ್ಯೂಸ್ಲಿ ಗೋಸ್ ಆನ್ ಅಂಡ್ ಆನ್ ಲೈಕ್ ದಿಸ್, ಬೆಳಗಿಂದ ಸಾಯಂಕಾಲದವರೆಗೆ. ಸೊ ದೇರ್ ಆರ್ ಆಕ್ಚುಲಿ 3 ಕ್ಯಾಟಗರೀಸ್ ಆಫ್ ಕರ್ಮ, 3 ತರದ ಕರ್ಮ ಇರುತ್ತೆ. ಯಾವ್ಯಾವ್ದು ಅಂತ ಹೇಳಿದ್ರೆ ಕ್ರಿಯಾಮಾಣ ಕರ್ಮ, ಫಸ್ಟ್ ಒನ್ ಇಸ್ ಕ್ರಿಯಾಮಾಣ ಕರ್ಮ, ಸೆಕೆಂಡ್ ಒನ್ ಈಸ್ ಸಂಚಿತ ಕರ್ಮ, ಓಕೆ, ಎರಡನೇದು ಸಂಚಿತ ಕರ್ಮ, ಮೂರನೇದು ಪ್ರಾರಬ್ಧ ಕರ್ಮ ಅಂತ ಹೇಳ್ತೀವಿ ನಾವು. ಸೊ ಪ್ರಾರಬ್ಧ ಕರ್ಮ, ಥರ್ಡ್ ಒನ್ ಇಸ್ ಪ್ರಾರಬ್ಧ ಕರ್ಮ. ಇವಾಗ ನಾವು ಅರ್ಥ ಮಾಡ್ಕೊಳ್ಳೋಣ ವಾಟ್ ಈಸ್ ಕ್ರಿಯಾಮಾಣ ಕರ್ಮ ಅಂತ. ಸಿ ಕ್ರಿಯಾಮಾಣ ಕರ್ಮ ಅಂದ್ರೆ ನಾನು ಈಗ ಹೇಳಿದ್ನಲ್ಲ ನಿಮ್ಗೆ, ಬೆಳಿಗ್ಗೆ ಎದ್ಬಿಟ್ಟು ಏನೇನ್ ಕೆಲಸ ಎಲ್ಲ ಮಾಡ್ತೀವಿ ಅಂತ. So this includes all the routine work, See, like, whatever regular things we do in life, ನಾನು ಅದೆಲ್ಲ ಲಿಸ್ಟ್ ಮಾಡಕ್ ಹೋಗಲ್ಲ. But all these karmas, they give instant results. Say for example, ಇವಾಗ most of them, not all, most of them give instant results. For example, ನಿಮ್ಗೆ ಹಸಿವಾಯ್ತು, ಹಸಿವಾದದ್ದು ಅದು ಟ್ರಿಗರು, ನೀವು ಊಟ ಮಾಡ್ತೀರಾ ಅದು ಕರ್ಮ, ಅದ್ರ ಫಲ ಏನು, ನಿಮ್ ಹೊಟ್ಟೆ ಶಾಂತ ಆಯ್ತು. ಸೊ ಇಫ್ ಯು ಆರ್ ಥರ್ಸ್ಟಿ, ನಿಮ್ಗೆ ನೀರಡಿಕೆ ಆಯ್ತು, ಟ್ರಿಗರ್ ಅದು. ಸೊ ನೀವು ನೀರ್ ಕುಡಿದ್ರಿ, ಅದು ನಿಮ್ಮ ಆಕ್ಷನ್. ಆಮೇಲೆ ನೀರ್ ಕುಡ್ದಾದ್ಮೇಲೆ ನಿಮ್ಗೆ ಅದು ಒಂಥರ ಬಾಯಾರಿಕೆ ಎಲ್ಲ ಹೊರಟೋಯ್ತು, ದ್ಯಾಟ್ ಈಸ್ ಯುವರ್ ಫಲ, ಅದು ಕರ್ಮದ ಫಲ ಅಂತ ಅರ್ಥ. ಸೊ ಈ ರೀತಿಯಾಗಿ ಮೋಸ್ಟ್ ಆಫ್ ದ ಕರ್ಮಾಸ್ ಗೆಟ್ ಇನ್ಸ್ಟಂಟ್ ರಿಸಲ್ಟ್ಸ್ ಫಾರ್ ಅಸ್. ಬಟ್ ಹವೆವರ್ ನಾವು ಬೆಳಗಿನಿಂದ ಸಂಜೆವರೆಗೂ ಕರ್ಮ ಮಾಡೋದು ನೋಡಿದ್ರೆ ಸಾವಿರಾರು ಕರ್ಮಗಳನ್ನ ಮಾಡ್ತೀವಿ ನಾವು, ಯೋಚನೆ ಮಾಡೋದ್ರಿಂದ ಹಿಡಿದು ಎವ್ರಿಥಿಂಗ್. ಬಟ್ ಪ್ಲೀಸ್ ಸ್ಟಾಪ್ ಟಾಕಿಂಗ್ ಇನ್ ದ ಬ್ಯಾಕ್ ಗ್ರೌಂಡ್. ಸೊ ಇದೆಲ್ಲ ಏನಾಗುತ್ತೆ ಅಂದ್ರೆ ಈ ಆಲ್ ದ ಕ್ರಿಯಾಮಾಣ ಕರ್ಮಾಸ್, ಎಲ್ಲ ಕ್ರಿಯಾಮಾಣ ಕರ್ಮ ಇರೋದು ಇಮಿಡಿಯೇಟ್ ಆಗಿ ಎಲ್ಲಾನು ರಿಸಲ್ಟ್ ಕೊಡಲ್ಲ. ಹೌ ಕ್ಯಾನ್ ದಟ್ ಬಿ ಸ್ಯಾಟಿಸ್ಫೈಡ್ ನ? ಲೈಕ್ ಎಲ್ಲ ನೀವು ಸಾವಿರಾರು ಕರ್ಮ ಮಾಡಿದ್ದೀರಿ, ಸಪೋಸ್ ಯು ಆರ್ ಥಿಂಕಿಂಗ್ ಇಲ್ ಆಫ್ ಸಂಬಡಿ, ಅದು ರಿಸಲ್ಟ್ ನಿಮ್ಗೆ ತಕ್ಷಣ ಹೆಂಗ್ ಬರ್ಬೇಕು, ಆ ತರ ಬರಲ್ಲ. ಸೊ ಅವಾಗ ಏನಾಗುತ್ತೆ, ವಾಟ್ ಎವರ್ ಕರ್ಮಾಸ್, ಇವಾಗ ಪರ್ ಡೇ ಇಫ್ ಯು, ಐ ಆಮ್ ಜಸ್ಟ್ ಗಿವಿಂಗ್ ಅ ರಫ್ ಕೌಂಟ್, ಒಂದು 1000 ಕರ್ಮ ಮಾಡಿದ್ರಿ ಅನ್ಕೊಳ್ಳಿ, ಅಥವಾ ಕೆಲಸ ಮಾಡಿದ್ರಿ, ಕರ್ಮ ಅಂದ್ರೆ ಆಕ್ಷನ್ ಐ ಆಮ್ ಟಾಕಿಂಗ್. ನಾವು ನೆಕ್ಸ್ಟ್ ಡೇ ಅಗೇನ್ ಯು ಆರ್ ಡೂಯಿಂಗ್ 1000. ಈ 1000 ನಾವು ಒಂದೇ ದಿವಸದಲ್ಲಿ ಮುಗ್ಸಕ್ ಆಗಲ್ಲ. ಅದ್ ಹೆಂಗೆ ಅಂದ್ರೆ, ನೀವು ಅಡುಗೆ ಇಷ್ಟಿಷ್ಟು ಮಾಡ್ಬೋದು, ತಿನ್ನೋಕೆ ಎಷ್ಟಾಗುತ್ತೆ, ನಿಮ್ಮ ಹೊಟ್ಟೆ ಎಷ್ಟಾಗುತ್ತೋ ಅಷ್ಟಾಗತ್ತೆ. ಸೊ ಇನ್ ದ್ಯಾಟ್ ಕಾಂಟೆಕ್ಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್,
ಅದು ಕೆಲವೊಂದು ಕರ್ಮಗಳೆಲ್ಲ ಅವಾಗ್ಲೇನೆ ಫಲ ಕೊಟ್ಟು ಬಿಡುತ್ತವೆ. ಓಕೆ, ಇವಾಗ ಸಪೋಸ್ ಯಾರು ಹೋಗಿ ಹೂ ಇಸ್ ಟಾಕಿಂಗ್, ಮ್ಯೂಟ್ ಯುವರ್ ಸೆಲ್ಸ್. ಸೊ ವೆನ್ ಯು ಸ್ಟಾರ್ಟ್ ಸಪೋಸ್ ಲೈಕ್ ಇವಾಗ ಯಾರಿಗಾನ ಹೋಗಿ ನೀವು ಒಂಥರ ಬೈಗಳು ಕೊಟ್ರಿ ಅಥವಾ ಬೈಯೋಕ್ ಶುರು ಮಾಡಿದ್ರಿ ಅನ್ಕೊಳ್ಳಿ, ಅವ್ರು ಅಗ್ರೆಸಿವ್ ಇದ್ರೆ ಒಂದು ಬಿಡ್ತಾರೆ ನಿಮ್ ಕೆನ್ನೆಗೆ ಅಥವಾ ನಿಮ್ಗೆ ವಾಪಸ್ ಬೈತಾರೆ, ಅದ್ರ ರಿಸಲ್ಟ್ ಅಲ್ಲೇ ಬಂದು ಹೋಯ್ತು. ಇವಾಗ ನೀವು ಮನಸ್ಸಿನಲ್ಲಿ ಬೈಕೊಂಡ್ರೆ ಅದು ಅವ್ರ ತನಕ ಹೋಗುತ್ತೆ ಅಲ್ಟಿಮೇಟ್ಲಿ. ದಟ್ ಈಸ್ ಅನದರ್ ಥಿಯರಿ ಇನ್ ಕ್ವಾಂಟಮ್ ಫಿಸಿಕ್ಸ್. ಎವ್ರಿಥಿಂಗ್ ಈಸ್ ಅಬೌಟ್ ವೈಬ್ರೇಷನ್ ಅಂತ. Our thoughts very easily reach even before we entered somebody else's in the physical presence. Our thoughts reach. ಅದಕ್ಕೆ ಒಂದೊಂದ್ ಸರ್ತಿ ಸಡನ್ ಆಗಿ ಯಾರ್ದೋ ನೆನಪಾಗುತ್ತೆ, ಸಡನ್ ಆಗಿ ಯಾರ್ದೋ ಪೇನ್ ನೆನಪಾಗುತ್ತೆ, ಅದೆಲ್ಲ ದಟ್ ಈಸ್ ಆಲ್ ಬಿಕಾಸ್ ಆಫ್ ಥಾಟ್. That is another quantum theory of physics. I don't want to touch upon that now, otherwise I'll be deviating from the topic. ಇವಾಗ ಅದೆಲ್ಲ ನಾನು ಮಾತಾಡಲ್ಲ. ಸೊ ಆಕ್ಚುಲಿ ಕ್ರಿಯಾಮಾಣ ಕರ್ಮಗಳು ಅವಾಗ ರಿಸಲ್ಟ್ ಕೊಟ್ರೆ ಅಲ್ಲಿಂದ ಅಲ್ಲಿಗೆ ನೆಗೆಟ್ ಆಗಿ ಹೋಗ್ಬಿಡುತ್ತೆ. ಬಟ್ ಆಗಲ್ಲ ಅದು. See, the minute I hear any noise, I'm going to stop. It's very disturbing. How many times I'm requesting, please, whoever is making noise, control. Then ದಿಸ್ ಏನಾಗುತ್ತೆ ಅಂದ್ರೆ ಅದೆಲ್ಲ ಮಿಕ್ಕಿದ ಕರ್ಮಗಳೆಲ್ಲ ಒಂಥರ ಶೇಖರಣೆ ಆಗೋಕ್ ಶುರು ಆಗುತ್ತೆ. ಇವಾಗ ಸಪೋಸ್ ಯು ಆರ್ ಅರ್ನಿಂಗ್ ಇನ್ ಲ್ಯಾಕ್ಸ್ ಅಥವಾ ಥೌಸಂಡ್ಸ್, ವಾಟ್ ಎವರ್ ಇಟ್ ಈಸ್, ನೀವು ಎಷ್ಟು ದುಡ್ಡು ಖರ್ಚು ಮಾಡ್ತೀರೋ ಅದಲ್ಲಿ ಖರ್ಚಾಗೋಯ್ತು. ಅರ್ನ್ ಮಾಡಿದೆ, ಸ್ಪೆಂಡ್ ಮಾಡಿದೆ, ಖಾತಾ ಇಸ್ ಓಕೆ. ಬಟ್ ವಾಟ್ ಎವರ್ ಯು ಹ್ಯಾವ್ ನಾಟ್ ಸ್ಪೆಂಡ್ ರಿಮೇನ್ಸ್ ಇನ್ ಯುವರ್ ಬ್ಯಾಂಕ್ ಆಸ್ ಅ ಡಿಪಾಸಿಟ್. ದಿಸ್ ಈಸ್ ದ ಸೇಮ್ ಥಿಂಗ್. ಯುವರ್ ಆಕ್ಷನ್ಸ್, ಯುವರ್ ಕರ್ಮಾಸ್ ರಿಮೇನ್ ಇನ್ ಯುವರ್ ಬ್ಯಾಂಕ್ ಅಕೌಂಟ್. Okay, that account is not known to you, that is elsewhere. So ಅದೆಲ್ಲ ಉಳ್ಕೊಂಡಿರುತ್ತೆ, ಅದು ಸಂಚಿತ ಕರ್ಮ. ಸೊ ಅದು ಫಲ ಕೊಡಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ. ಇವಾಗ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಅದ್ ಯಾಕೆ ಅದು ಒಂಥರ ಪೈಲಪ್ ಆಗಿ ಅದಾಗತ್ತೆ. ಸಪೋಸ್ ಇವಾಗ ಎಕ್ಸಾಮ್ ಬರೀತೀರಾ ಅನ್ಕೊಳ್ಳಿ, ಎಕ್ಸಾಮ್ ಬರೆದ್ರೆ ತಕ್ಷಣ ರಿಸಲ್ಟ್ ಬರಲ್ಲ. ಐ ಆಮ್ ನಾಟ್ ಟಾಕಿಂಗ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ಸ್, ಐ ಆಮ್ ಟಾಕಿಂಗ್ ಆಫ್ ರೆಗ್ಯುಲರ್ ಎಕ್ಸಾಮಿನೇಷನ್ಸ್. So when you are writing regular examination, what happens is like ನಿಮ್ಗೆ ರಿಸಲ್ಟ್ ಬರೋಕೆ 1 ತಿಂಗಳು 2 ತಿಂಗಳು 3 ತಿಂಗಳು ಟೈಮ್ ಹಿಡಿಯುತ್ತೆ, ಬಟ್ ರಿಸಲ್ಟ್ ಬರುತ್ತೆ, ಅದ್ರ ಫಲಿತಾಂಶ ಬರುತ್ತೆ. ಅರ್ಥ ಆಯ್ತಾ? ಆ ರೀತಿ. ಸೊ ವಾಟ್ ಎವರ್ ಕರ್ಮಾಸ್ ಯು ಡೂ, ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಗೋ. ಸೇ ಫಾರ್ ಎಕ್ಸಾಂಪಲ್, ಇವಾಗ ಆಫೀಸಲ್ಲೆಲ್ಲ ಸಖತ್ತಾಗಿ ಪಾಲಿಟಿಕ್ಸ್ ನಡೆದಿರುತ್ತೆ. ಒನ್ ಈಸ್ ಬಿಸಿ ಪುಲ್ಲಿಂಗ್ ದ ಅದರ್ ಡೌನ್. ಸಮ್ಟೈಮ್ಸ್ ದೇರ್ ಇಸ್ ಅ ಟೆಂಪರರಿ ಸಕ್ಸಸ್ ಫಾರ್ ಪೀಪಲ್ ಆಲ್ಸೋ. ಅವ್ರು ಏನು ಅಂದ್ರೆ ಓಕೆ ಲೈಕ್ ಐ ಮೀನ್ ಎವ್ರಿ ಅನದರ್ ಬ್ಯೂಟಿ ಅಂದ್ರೆ ಏನ್ ಗೊತ್ತಾ, ಯಾವನ್ ತಪ್ಪು ಮಾಡ್ತಾನೋ ಅವನೇನ್ ಅನ್ಕೊಳ್ತಾನೆ ಅವನೇ ಮಾಡ್ತಿರೋದು ಸರಿ ಅಂತ. ಸೊ ಅವನ್ ಮಾಡ್ತಿರೋದು ಸರಿ ಅಂತ ಅನ್ಕೊಂಡ್ರೆ ದೆನ್ ಹಿ ಫೀಲ್ಸ್ ದ್ಯಾಟ್ ಹಿ ಈಸ್ ನೆವರ್ ರಾಂಗ್. ಸೊ ಸರಿ ತಪ್ಪಿನ ನಡುವೆ ತುಂಬಾ ಫೈನ್ ಲೈನ್ ಇದೆ. ಬಿಕಾಸ್ ನೋ ಬಡಿ ಡಸ್ ದ ಆಕ್ಷನ್ ಥಿಂಕಿಂಗ್ ದಟ್ ದೇ ಆರ್ ರಾಂಗ್. ಅಲ್ಲೇ ವಿವೇಚನಾ ಶಕ್ತಿ, ವಿಮರ್ಶನಾ ಶಕ್ತಿ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಬರೋದೇ ಅಲ್ಲಿ. ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್. ಸೇ ಸಪೋಸ್ ಫಾರ್ ಎಕ್ಸಾಂಪಲ್, ಇವಾಗ ನಿಮ್ ತಂದೆ ತಾಯಿ ಇರ್ತಾರೆ, ಓಲ್ಡ್ ತಂದೆ ತಾಯಿ ಇರ್ತಾರೆ, ಅವ್ರನ್ನ ನೋಡ್ಕೊಳ್ಳೋಂಗಿಲ್ಲ. ಅಥವಾ ಇನ್ಲಾಸ್ ಇರ್ತಾರೆ, ಅತ್ತೆ ಮಾವನ್ನ ಕಂಡ್ರೆ ತಾತ್ಸಾರ ಮಾಡೋದು. ಅಥವಾ ಇವಾಗ ಜಗತ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಅಂತೂ ಹೋಗ್ಬಿಡ್ಲಿ. ಇವಾಗ ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ ಅತ್ತೆ ಜೊತೆ, ಮಾವನ ಜೊತೆ ಅಥವಾ ನಿಮ್ಮ ಚಿಕ್ಕಪ್ಪನ ಜೊತೆ ಅದೆಲ್ಲ ಇರೋ ಜಾಯಿಂಟ್ ಫ್ಯಾಮಿಲಿ ಇಲ್ಲ. ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಅಪ್ಪ ಅಮ್ಮನ ಇಟ್ಕೊಂಡ್ರೆ ಮಹಾ ಯುದ್ಧ, ಅದು ದೊಡ್ಡ ಜಾಯಿಂಟ್ ಫ್ಯಾಮಿಲಿ. ಎವ್ರಿಬಡಿ ವಾಂಟ್ಸ್. ಇವಾಗ ಕಾನ್ಸೆಪ್ಟ್ ಆಫ್ ಫ್ಯಾಮಿಲಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ನಾನು ನನ್ನ ಹೆಂಡತಿ ಮಕ್ಕಳು, ನಾನು ನನ್ನ ಗಂಡ ನನ್ನ ಮಕ್ಕಳು, ದಾಟ್ಸ್ ಆಲ್ ದ ಫ್ಯಾಮಿಲಿ ಕಾನ್ಸೆಪ್ಟ್. ಅಪ್ಪ ಅಮ್ಮನು ಎಕ್ಸ್ಟೆಂಡೆಡ್ ರಿಲೇಟಿವ್ಸ್, ಆಮೇಲೆ ತಮ್ಮ ತಂಗಿ ಅಣ್ಣ ಅವರೆಲ್ಲಾನು ಒಂಥರ ರಿಲೇಟಿವ್ಸ್ ಆಫ್ ಕನ್ವೀನಿಯನ್ಸ್. ಏನೋ ಇರ್ಲಿ ನಮ್ಗೆ ಬೇಕಾದಾಗ ಯೂಸ್ ಆಗ್ತಾರೆ ಅಂತ ಇಟ್ಕೊಳ್ಳೋಣ ಅಂತ ಆ ಲೆವೆಲ್ಗೆ ಬಂದ್ ಆಗ್ತಿದೆ ಇವಾಗ ನಮ್ದು ಇಂಡಿಯಾನಲ್ಲಿ ಪರಿಸ್ಥಿತಿ, ಫ್ಯಾಮಿಲಿ ಸಿಸ್ಟಮ್. ಅದರ್ವೈಸ್ ಒನ್ಸ್ ಅಪಾನ್ ಎ ಟೈಮ್ ಅಂಡರ್ ಒನ್ ರೂಫ್ 50 ಜನ 60 ಜನ ಎಲ್ಲ ಇರ್ತಾ ಇದ್ರು, ಕಚ್ಚಾಡ್ತಾ ಇದ್ರು, ಜಗಳಾಡ್ತಾ ಇದ್ರು, ಬಟ್ ಅದೇ ರೀತಿ ಪ್ರೀತಿ ತೋರಿಸ್ತಾ ಇದ್ರು, ವಾತ್ಸಲ್ಯ ತೋರಿಸ್ತಾ ಇದ್ರು. ಅವಾಗ ಅಷ್ಟು ಭೇದ ಭಾವ ಇರ್ಲಿಲ್ಲ. ಸೊ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಸಪೋಸ್ ಇವಾಗ ನೀವು ನಿಮ್ ತಂದೆ ತಾಯಿಗೆ ಅಥವಾ ಅತ್ತೆ ಮಾವನ್ಗೆ ತಾತ್ಸಾರ ಮಾಡಿ ಅವ್ರಿಗೊಂದ್ ಹಿಡಿ ಅನ್ನ ಹಾಕಿದ್ರೆ ನಾನು ದೊಡ್ಡ ಉಪಕಾರ ಮಾಡಿದ್ದೀನಿ, ಅಥವಾ ಇನ್ನು ನಂಗೆ 4 ಜನ ಅಣ್ತಮ್ಮಂದಿರಿದ್ದಾರೆ ಅವ್ರು ಯಾಕೆ ನೋಡ್ಕೋಬಾರ್ದು, 3 ಜನ ಅಕ್ಕಂಗಿರಿದ್ದಾರೆ ಅವ್ರು ಯಾಕೆ ನೋಡ್ಕೋಬಾರ್ದು, ಆ ಲೆವೆಲ್ ಅಲ್ಲಿ ಹೋಗಿ ನೀವು ಯೋಚನೆ ಮಾಡ್ಬಿಟ್ರೆ ಅದರಂತ ದುಷ್ಕರ್ಮ ಬೇರೆ ಯಾವುದೂ ಇಲ್ಲ. ಅದು ನಿಮ್ಗೆ ಈಗ್ಲೇ ಗೊತ್ತಾಗಲ್ಲ, ಏನ್ ಬರುತ್ತೆ ಏನ್ ಗೊತ್ತಾಗಲ್ಲ, ಬಟ್ ಇಟ್ ವಿಲ್ ಡೆಫಿನೆಟ್ಲಿ ಕಮ್ ಬ್ಯಾಕ್ ಟು ಯು. ಅದಕ್ಕೆ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಲೈಫ್ ಈಸ್ ಅ ಬೂಮರ್ಯಾಂಗ್ ಅಂತ. ನೀವ್ ಏನ್ ಬಿಸಾಕ್ತಿರೋ ಅದು ವಾಪಸ್ ಬರುತ್ತೆ.
ಇಫ್ ಯು ಗಿವ್ ಲವ್ ಇಟ್ ವಿಲ್ ಕಮ್ ಬ್ಯಾಕ್ ಟು ಯು ಮಲ್ಟಿಪ್ಲೈಡ್, ಇಫ್ ಯು ಗಿವ್ ಕ್ರ್ಯಾಪ್ ಇಟ್ ವಿಲ್ ಕಮ್ ಬ್ಯಾಕ್ ಟು ಯು ಮಲ್ಟಿಪ್ಲೈಡ್ ಅಂತ ಹೇಳೋದು. ಸೊ ದಿಸ್ ಇಸ್ ಅಗೇನ್ ರಿಲೇಟೆಡ್ ಟು ಕರ್ಮ ಥಿಯರಿ. ಸೊ ಇವಾಗ ಈವನ್ ಲೈಕ್ ಫಾಲ್ಸ್, ಈಗ ಏನೋ ಒಂದು ತಪ್ಪು ಮಾಡ್ತೀವಿ, ಪ್ರತಿಯೊಬ್ಬರಿಗೂ ಒಂದು ಫಾಲ್ಸ್ ಜಸ್ಟಿಫಿಕೇಶನ್ ಇರುತ್ತೆ. ಆಫೀಸಿಯಲ್ ಪಾಲಿಟಿಕ್ಸ್ ಮಾಡಿ ಯಾರ್ದೋ ಜಾಬ್ ಹೋಗೋ ಮಾಡಿದ್ರು ಅವ್ನು ಯಾವನ ಆ ಥರ ಆಟ ಆಡಿರ್ತಾನೆ, ಅವನೇನು ಹೇಳ್ತಾನೆ, ಇಲ್ಲ ನಾನೇನು ತಪ್ಪು ಮಾಡಿದ್ದೀನಿ, ಅವನೇ ಆ ರೀತಿ ಬಿಹೇವ್ ಮಾಡ್ದ, ಅವನಿಗೆ ಸಖತ್ ಇದಾಯಿತು, ನಾನು ಕರ್ತವ್ಯ ಮಾಡಿದೆ, ಇನ್ಫಾರ್ಮ್ ಮೈ ಬಾಸ್ ಮಾಡಿದೆ ಅಂತ ಅಂದರೆ ತಾನೇ ಬೆನ್ನು ತಟ್ಕೊಳ್ಳೋದು. ಸೊ ದ್ಯಾಟ್ ಈಸ್ ಕಾಲ್ಡ್ ಫಾಲ್ಸ್ ಜಸ್ಟಿಫಿಕೇಶನ್. ನೀನು ಇಲ್ಲಿ ಏನು ಬೇಕಾದ್ರೂ ಮಾಡು, ಅಲ್ಲಂತೂ ಇರುತ್ತೆ ಯಾರು ಸತ್ಯ ಯಾರಿಲ್ಲ ಅಂತ. ಸಿ ಅಲ್ಟಿಮೇಟ್ಲಿ ಏನಂದರೆ ಒನ್ ಥಿಂಗ್ ವಿ ನೀಡ್ ಟು ರಿಯಲೈಸ್, ವಿ ಕ್ಯಾನ್ ಲೈ ಟು ದ ಎಂಟೈರ್ ವರ್ಲ್ಡ್, ವಿ ಕೆನಾಟ್ ಲೈ ಟು ಅವರ್ ಓನ್ ಸೆಲ್ಫ್. ಬಟ್ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಜನ ದೇವ್ರಿಗೂ ಸುಳ್ಳು ಹೇಳ್ತಾರೆ. ಸೊ ದೇವ್ರ ಹತ್ರನೂ ಹೋಗಿ ಅಪ್ಪ ನಾನು ತಪ್ಪು ಮಾಡಿದೆ, ಬ್ಲ್ಯಾಕ್ ಮಾರ್ಕೆಟಲ್ಲಿ ನಂಗೆ ಒಂದು 50 ಲಕ್ಷ ಬಂದಿದೆ, ತಿರುಪತಿ ತಿಮ್ಮಪ್ಪ ನಿನ್ಗೂ ಒಂದು 4 ಲಕ್ಷ ಹಾಕ್ತೀನಿ, ನಾನು ಉಳಿಸ್ಬಿಡು ಅಂತ. ಸೊ ಗಾಡ್ ಈಸ್ ನಾಟ್ ಗೋಯಿಂಗ್ ಟು ಡೂ ದ್ಯಾಟ್. ಸಿ 4 ಲಕ್ಷ ನೀನು ಕೊಟ್ಟದ್ದು ಅದು ಒಂದು ಭಾಗ ಪುಣ್ಯ ಇರುತ್ತೆ, ಬಟ್ ಯುವರ್ ಪಾಪ ಈಸ್ ನಾಟ್ ಗೋಯಿಂಗ್ ಟು ಬಿ ವಾಶ್ಡ್ ಆಫ್ ವಿತ್ ದ್ಯಾಟ್. ಸೊ ದ್ಯಾಟ್ ವೇ. ಸೊ ಜನರು ದೇವ್ರಿಗೂ ಲಂಚ ಕೊಡೋಕೆ ಹೋಗ್ತಾರೆ. See, the best thing is you have to see your own face in the mirror and understand who you are. ಅದನ್ನೇ ಜನ ಮಾಡಲ್ಲ. ನಾವು ಎಲ್ಲಾದ್ರೂ ಪ್ರಾಬ್ಲಮ್ ಇದ್ರೆ ಎಲ್ಲ ಹೊರಗೆ ನೋಡ್ತೀವಿ, ಯಾರು ತಪ್ಪು, ಅವ್ರ ತಪ್ಪು, ಇವ್ರ ತಪ್ಪು, ಅವ್ರ ತಪ್ಪು, ಇವ್ರ ತಪ್ಪು. ವಿ ನೆವರ್ ಲುಕ್ ಇನ್ ಸೈಡ್, ನಮ್ದೇನ್ ತಪ್ಪು, ನಾವೇನ್ ತಪ್ಪು ಮಾಡ್ತಾ ಇದ್ದೀವಿ, ನನ್ನಿಂದ ಏನು ನಾನು ಸುಧಾರಿಸ್ಕೊಳ್ಬಹುದು ಅನ್ನೋ ಬುದ್ಧಿನೇ ಇರಲ್ಲ. ದಟ್ ಈಸ್ ವೈ ವಿ ಕೀಪ್ ರಿಪೀಟಿಂಗ್ ಅವರ್ ಲೈಫ್ಸ್ ಅಂಡ್ ವಿ ಕೀಪ್ ರಿಪೀಟಿಂಗ್ ಅವರ್ ಬ್ಯಾಡ್ ಕರ್ಮಾಸ್ ಅಂಡ್ ಕೀಪ್ ಆನ್ ಕಮಿಂಗ್ ಬ್ಯಾಕ್ ಅಂಡ್ ಬ್ಯಾಕ್ ಅಂಡ್ ಬ್ಯಾಕ್. ಹಂಗೆ ಅದಕ್ಕೆ ಯಾವಾಗಲೂ ಹೇಳೋದು, ಈವನ್ ಕ್ರಿಟಿಸೈಸಿಂಗ್ ಅದರ್ಸ್ ವಿದೌಟ್ ರೀಸನ್, ದ್ಯಾಟ್ ಈಸ್ ಅದರಂತ ಮಹಾಪಾಪ ಅಂತೂ ಬೇರೆ ಯಾವುದೂ ಇಲ್ಲ. ಸುಮ್ಮನೆ ಕ್ರಿಟಿಸೈಸ್ ಮಾಡೋದು ಅಥವಾ ಸುಮ್ಮನೆ ರೂಮರ್ ಸ್ಪ್ರೆಡ್ ಮಾಡೋದು, ಅದಕ್ಕೆ ಹೇಳ್ತಾರಲ್ಲ, ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ. ಆ್ಯಕ್ಚುಲಿ ನಮ್ಮಮ್ಮ ಚಿಕ್ಕವ್ರು ಇರುವಾಗ ಒಂದು ಸ್ಟೋರಿ ಹೇಳ್ತಾ ಇದ್ರು, ಬಟ್ ಇವಾಗ ಟೈಮ್ ಆಗುತ್ತೆ ಅಂದ್ಬಿಟ್ಟು ಐ ಡೋಂಟ್ ನೋ, ಐ ಜಸ್ಟ್ ಕ್ವಿಕ್ಲಿ ಟೆಲ್ ದಟ್ ಸ್ಟೋರಿ, ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ. ಅವಾಗ ಹಳೆ ಕಾಲದಲ್ಲೆಲ್ಲ ಇವಾಗ ಪೌಚಲ್ಲೆಲ್ಲ ಮಿಲ್ಕ್ ಬರ್ತಾ ಇರ್ಲಿಲ್ವಲ್ಲ, ದೇ ಹ್ಯಾಡ್ ಟು ಕ್ಯಾರಿ ಇಟ್ ಆನ್ ದೇರ್ ಹೆಡ್. ಅವಳು ಒಬ್ಳು ಅದನ್ನ ಇಟ್ಕೊಂಡು ಹೋಗ್ತಾ ಇದ್ಲಂತೆ. ಅವಾಗ ಎಷ್ಟು ಕ್ಲೀನ್ ಏರ್ ಎಲ್ಲ ಇತ್ತು ಅಂದ್ರೆ ನೊಬಡಿ ಯೂಸ್ ಟು ಇವನ್ ಕವರ್ದಲ್ಲಿ ಇಟ್ಟು ಹಾಲು ಕರ್ಕೊಂಡು ಹಂಗೆ ಜನರಿಗೆಲ್ಲ ಹಂಚ್ಬರೋದು. ಅದು ಹೋಗುವಾಗ ಏನಾಯ್ತು ಅಂದ್ರೆ, ಒಂದು ಹಾವನ್ನ ಗರುಡ ಹಿಡ್ಕೊಂಡು ಹೋಗ್ತಾ ಇತ್ತಂತೆ. ದಟ್ ವಾಸ್ ಕಮಿಂಗ್ ಕ್ಲೋಸರ್ ಟು ದ ಅರ್ತ್. ಆ ಟೈಮಲ್ಲಿ ಆ ಹಾವಿನ ಬಾಯಿಂದ ವಿಷ ಬಂದು ಆ ಗಡಿಗೆನಲ್ಲಿ ಬಿಟ್ಬಿಡ್ತು, ಅದು ಆ ಮಟ್ಕೆನಲ್ಲಿ. ಸೊ ಅದು ಅವಾಗ ಏನಾಯ್ತು ಅಂದ್ರೆ ವಿಷಪೂರಿತ ಆಯ್ತು ಹಾಲು. ಅವಳು ಲಾಸ್ಟ್ ಒಂದೇ ಮನೆ ಇತ್ತಂತೆ ಬಾಕಿ, ಆ ಮನೆಗೆ ಕೊಟ್ಬಿಟ್ಟು ಪಾಪ ಅವಳು ಹೊರಟದ್ಲು. ಆ ಮನೆಯವರೆಲ್ಲ ಸತ್ತೋಗ್ಬಿಟ್ರು, ಅವನ ಆತ ಯಜಮಾನ, ಅವನ ಹೆಂಡತಿ, ಮಕ್ಕಳು ಎಲ್ಲರೂ ಹೋಗ್ಬಿಟ್ರು. ಸೊ ಅವಾಗ ಏನಾಯ್ತು ಅಂದ್ರೆ ಎವ್ರಿಬಡಿ ಸ್ಟಾರ್ಟೆಡ್ ಬ್ಲೇಮಿಂಗ್ ದಿಸ್ ವುಮನ್. ಇವಳೆ ಕೊಂದ್ಬಿಟ್ಟಿದ್ದಾಳೆ, ಇವಳೇ ಏನೋ ಫಿತೂರಿ ಮಾಡಿದ್ದಾಳೆ, ಇವಳೆ ಕೊಂದ್ಬಿಟ್ಟಿದ್ದಾಳೆ ಅಂತ. ಅವಳು ಅಳ್ತಾ ಇದ್ದಾಳೆ, ನಂಗೆ ಏನು ಗೊತ್ತಿಲ್ಲ, ನಾನು ಮಾಡಿಲ್ಲ, ಯಾರು ಕೇಳಕ್ ರೆಡಿ ಇಲ್ಲ. ಸರಿ ಅಷ್ಟಾಯ್ತಾ, ಅದೇನ್ ದೇರ್ ವಾಸ್ ಪಂಚಾಯತ್ ಸಮನ್ ಮಾಡಿದ್ರು, ಯಾಕೆ ಹೀಗಾಯ್ತು ಎಲ್ಲ ಮಾಡಿದ್ರು. ಸೊ ಅವಾಗ ಕೇಳ್ತಾ ಅವ್ಳು ಹೇಳಿದ್ಲು, ನಮ್ಗೆ ಗೊತ್ತಿಲ್ಲ ಯಾಕಾಯ್ತು. ಅಷ್ಟ್ರಲ್ಲಿ ಒಬ್ಬ ಅನಿಸ್ತಿದ್ದ ಸ್ವಲ್ಪ, ಅವನ್ ಹೇಳ್ದ, ಇಲ್ಲ ನಂಗನ್ಸುತ್ತೆ ಅವಳ್ದೇನ್ ತಪ್ಪಿಲ್ಲ, ಅದು ಮೋಸ್ಟ್ಲಿ ಅದು ಹಾವನ್ನ ಹಿಡ್ಕೊಂಡು ಹೋಗುವಾಗ ಇವಳು ನೋಡಿಲ್ಲ, ಅದು ಹಾವು ಬಿಟ್ಟಿದೆ ಅಂತ. ಓ ಹಂಗಿದ್ರೆ ಇವನ್ ಹೇಳ್ದ, ಪಂಚ ಹೇಳ್ದ, ಆಯ್ತು ಎಲ್ಲ ಹಾವನ್ನು ಸಾಯಿಸಿ ಕೊಂದ್ಬಿಡೆ ಅಂತ. ಆಮೇಲೆ ಎಲ್ಲ ಜನ ಹೇಳಿದ್ರು, ಅದ್ ಹೆಂಗೆ ಕೊಲ್ತೀಯ, ಬಿಕಾಸ್ ಹಾವು ಇರೋದನ್ನು ಒಂದು ಪರ್ಪಸ್ಗೋಸ್ಕರ ಇದೆ, ವಿ ಹ್ಯಾವ್ ನೋ ರೈಟ್ ಟು ಕಿಲ್ ಆಲ್ ದ ಸ್ನೇಕ್ಸ್, ನಮ್ಗೆ ಅದೆಲ್ಲ ಮಾಡೋಕ್ಕಾಗಲ್ಲ, ಗರುಡನ್ನೇ ಶಿಕ್ಷೆ ಕೊಡ್ಬೇಕು ಅಂತ. ಆಮೇಲೆ ಗರುಡನ್ಗೆ ಯಾಕೆ ಶಿಕ್ಷೆ ಕೊಡ್ಬೇಕು, ಅದಕ್ಕೂ ಕೊಡೋ ಹಂಗಿಲ್ಲ, ಯಾಕೆಂದ್ರೆ ಪಾಪ ಅದು ತಂದು ಆಹಾರ ಅಂತ ಅಂದ್ಬಿಟ್ಟು ಅದು ತಗೊಂಡು ಹೋಗ್ತಾ ಇದೆ, ಅದೇನು ಯಾವನಾದ್ರೂ ಕೊಲ್ಲೋಕೆ ಅಂತ ಹೋಗ್ತಾ ಇಲ್ಲ. ಸೊ ಗರುಡ ಇಸ್ ಆಲ್ಸೋ ಎಕ್ಸೆಂಪ್ಟೆಡ್. ಇವಾಗ ಯಾರು ಮತ್ತೆ ತಪ್ಪಿತಸ್ಥರು ಯಾರು ಅಂತ ಹೇಳಿದ್ರೆ, ಅವಾಗ ನ್ಯಾಯಾಧೀಶ, ಅದು ಸ್ವತಃ ಯಮಧರ್ಮನೇ ನ್ಯಾಯ ಕೊಟ್ಟನಂತೆ. ಅವ ಹೇಳಿದ್ನಂತೆ, ಇವರೆಲ್ಲ ಇದಾರಲ್ಲ, ಮಾತು ಗೊತ್ತಿಲ್ದೇನೆ ಎಲ್ಲ ಮಾತಾಡಿದ್ರಲ್ಲ, ಇವ್ರು ತಪ್ಪಿತಸ್ಥರು, ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ, ಇವ್ರಿಗೆಲ್ಲ ಹಿಡಿದು ಶಿಕ್ಷೆ ಕೊಡಿ ಅಂತ. ಸೊ ದಟ್ ಈಸ್ ಹೌ ದ ಥಿಯರಿ ಆಫ್ ಕರ್ಮ ಆಲ್ಸೋ ವರ್ಕ್ಸ್. ಸುಮ್ನೆ ಮಾತಾಡ್ಕೊಂಡು ಸುಮ್ನೆ ಮಾಡೋದ್ರಕ್ಕಿಂತ ಕರ್ಮಗಳನ್ನ ಯಾರನ್ನು ಬೆನ್ನು ಬಿಡಲ್ಲ, ಅದು ಫ್ರುಕ್ಟಿಫೈ ಆಗೋವರೆಗೂ, ಅದು ಫಲ ಕೊಡೋವರೆಗೂ ಎಲ್ಲೂ ಬಿಡಲ್ಲ. ಅದು ಒಂಥರ ಬೆನ್ನು ಹತ್ತಾ ಇರುತ್ತೆ. ಇಟ್ ಮೇ ಟೇಕ್ ಡೇಸ್, ಇಟ್ ಮೇ ಬಿ ಇನ್ಸ್ಟಂಟ್, ಆರ್ ಇಟ್ ಮೇ ಟೇಕ್ ಡೇಸ್ ಆರ್ ವೀಕ್ಸ್ or years, but definitely it's going to come back and give you the results accordingly. Good or bad is up to you, what you have done. So ಅದಕ್ಕೆ ಹೇಳ್ತಾರೆ, ಮನುಷ್ಯ ಕೃತೆ ಪಾಪಂ ಪತಿ ಪತ್ನಿ ಪುತ್ರ ಬಂಧು ಮಿತ್ರ ವ್ಯಾಧಿ ರೂಪೇಣ ಪೀಡಿತ ಅಂತ. ನಾವು ಮಾಡಿರುವಂತ ಕೆಟ್ಟ ಕರ್ಮಗಳು ಒಂಥರ ಬಲವಾಗಿ ಬಂದ್ಬಿಟ್ರೆ, ಅದು ಯಾವ ರೂಪದಲ್ಲಿ ಬರುತ್ತೆ ಹಿಂಸೆ ಕೊಡೋಕೆ ಅಂದ್ರೆ,
ಅದು ನಿಮ್ಮ ಹೆಂಡತಿಯಾಗಿ ಬರ್ಬೋದು, ನಿಮ್ಮ ಗಂಡ ಆಗಿ ಬರ್ಬೋದು, ಮಕ್ಕಳಾಗಿ ಬರ್ಬೋದು, ಅಥವಾ ನಿಮ್ಮ ಬಂಧುಗಳಾಗಿ ಬರ್ಬೋದು, ಮಿತ್ರರಾಗಿ ಬರ್ಬೋದು, ಅಥವಾ ಅದು ಇಲ್ಲ ಅಂದ್ರೆ ಏನೋ ಒಂದು ವ್ಯಾಧಿ ಬಂದ್ಬಿಡುತ್ತೆ. ಒಂದೊಂದ್ ಸರ್ತಿ ನೀವು ನೋಡಿ, ಲೈಕ್ ಯು ವಿಲ್ ನೆವರ್ ಹ್ಯಾವ್ ಹರ್ಡ್ ಆಫ್ ದಟ್ ಡಿಸೀಸ್ ಇನ್ ಯುವರ್ ಎಂಟೈರ್ ಫ್ಯಾಮಿಲಿ, ಗೊತ್ತೇ ಇರಲ್ಲ. ಬಟ್ ಸ್ಟಿಲ್ ಪೀಪಲ್ ಸಫರ್ ಫ್ರಮ್ ದಟ್. ಆವಾಗ ಅಂತಾರೆ, ಏನು ನಂಗೆ ಎಲ್ಲಿಂದ ಬಂತಿದ್ದು ಇಷ್ಟೆಲ್ಲ ಜನ, ನಮ್ಮ ಮನೆಯವ್ರಂತೂ ಯಾರಿಗೂ ಗೊತ್ತಿಲ್ಲ ಇದು, ಹೌ ಡಿಡ್ ಐ ಗೆಟ್ ಇಟ್? ಅದು ಮನೆಯವ್ರಿಗಿದ್ರೆ ನಿನ್ಗೆ ಯಾಕೆ ಬರ್ಬೇಕು? ಮನೆಯವ್ರಿಗಿರೋದು ಮನೆಯವ್ರ ಕರ್ಮ, ನೀನ್ ಮಾಡಿದ ಕರ್ಮ ಆ ರೀತಿಯಲ್ಲಿ ಬಂದಿದೆ. ಸೊ ಇದೆಲ್ಲ ಏನ್ ನಾನ್ ಹುಟ್ಟಿಸ್ಕೊಂಡು ಹೇಳೋವಂತ ಮಾತಲ್ಲ. ದಿಸ್ ಇಸ್ ಆಲ್ ರಿಟನ್ ಇನ್ ಅವರ್ ಸ್ಕ್ರಿಪ್ಚರ್ಸ್. ಒಂಥರ ನಮ್ಗೆ ಎಷ್ಟು ರಿಚ್ ಬ್ಯಾಕ್ ಗ್ರೌಂಡ್ ಇದೆ ಅಂತ ಹೇಳಿದ್ರೆ ಇಂಡಿಯನ್ಸ್ಗೆ, ಅದನ್ನ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಏನು ಇದು ಇಲ್ಲ. ಇವಾಗ ಫ್ರುಕ್ಟಿಫೈ ಆಗೋದು ಅಥವಾ ಒಂದು ಟೈಮಿಂಗ್ ಬರಬೇಕು ಅದನ್ನ ಅನುಭವಿಸೋಕೆ ಅಂತ ಒಂದು ಉದಾಹರಣೆ ಹೇಳ್ತೀನಿ. ದಶರಥ ಎಲ್ಲರಿಗೂ ಗೊತ್ತು ಕತೆ, ಗೊತ್ತಾ? ಅವನು ಶ್ರವಣ್ ಕುಮಾರನ್ಗೆ ಅವ್ರ ಅಪ್ಪ ಅಮ್ಮನ್ ಕರ್ಕೊಂಡು ಹೋಗುವಾಗ ಗೊತ್ತಿಲ್ಲದೆ ಶಬ್ದವೇದಿ ಬಾಣ ಹೊಡೆದ್ಬಿಟ್ಟು ಅವನ್ ತಿಳ್ಕೊಂಡಂತೆ ಶ್ರವಣ್ ಕುಮಾರ ನೀರು ತುಂಬುವಾಗ ಅಲ್ಲಿ ಏನೋ ಆನೆ ಬಂದಿದೆ ಅಂತ. ಇವ್ರಿಗೆಲ್ಲ ಹುಚ್ಚು, ಹಳೆ ರಾಜರಿಗೆ ಅನಿಮಲ್ಸ್ನೆಲ್ಲ ಕೊಲ್ಬೇಕು ಅಂತ. ಸೊ ಅವಾಗ ಅವನು ಬಾಣ ಬಿಟ್ಬಿಟ್ಟ, ಆ ಆನೆ ಸತ್ತೋಯ್ತು. ಇವನು ಶ್ರವಣ್ ಕುಮಾರ್ ಸತ್ತೋದ. ಅವನ್ ತಾಯಿ ತಂದೆ 80 ವರ್ಷ 90 ವರ್ಷ ಅಷ್ಟು ಮುದುಕರು ಅವ್ರು ಹಂಗಿದ್ರಂತೆ. ಆವಾಗ ಅವರು ಜೋರ ಕಿರ್ಚ್ಕೊಂಡು ಅಳೋಕ್ ಶುರು ಮಾಡ್ಮೇಲೆ ದಶರಥ ಓಡ್ ಹೋದ. ಅಯ್ಯೋ ನನ್ನಿಂದ ಎಂತ ಘೋರ ಅಪರಾಧ ಆಗೋಯ್ತು, ಐ ಆಮ್ ಸಾರಿ ಸಾರಿ ಅಂತ 10 ಸರ್ತಿ ಹೇಳ್ದ. ಆದ್ರೆ ಆ ತಾಯಿ ತಂದೆ ಅಷ್ಟು ಮನಸ್ಸು ನೋಯಿಸಿದ್ರಲ್ಲ, ಅವ್ರು ಹೇಳಿದ್ರು, ನಾವ್ ಹೆಂಗೆ ನಮ್ಮ ಪುತ್ರ ವಿಯೋಗದಲ್ಲಿ ಸಾಯ್ತಾ ಇದೀವೋ ನೀನು ಅದೇ ರೀತಿ ಪುತ್ರ ವಿಯೋಗದಲ್ಲಿ ಸತ್ತು ಹೋಗು ಅಂತ ಇದು ಕೊಟ್ರು. ಅದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಆಕ್ಚುಲಿ ಆವಾಗ ದಶರಥನ್ಗೆ ಮಕ್ಕಳೇ ಇರ್ಲಿಲ್ಲ. ಸೊ ಒಂದ್ ಥಿಂಗ್ ಅಂತೂ ಸಿದ್ಧ ಆಯ್ತು, ಪುತ್ರ ವಿಯೋಗದಲ್ಲಿ ಸಾಯ್ಬೇಕಂದ್ರೆ ಪುತ್ರ ಅಂತೂ ಹುಟ್ಟಬೇಕು ಅಂತ. ಅದಕ್ಕೆ ಪುಣ್ಯ ಬೇಕು, ಶೇಖರಿಸ್ಕೊಂಡು ಎಲ್ಲ ಪುಣ್ಯ ಖರ್ಚಾಯ್ತು. ಅದಕ್ಕೆ 4 ಮಕ್ಕಳಾದ್ರು ಅವನಿಗೆ. ಸೊ ಅದೆಲ್ಲ ಮುಂದಿನ ರಾಮಾಯಣದ ಕತೆ ನಿಮ್ಗೆ ಗೊತ್ತೇ ಇದೆ. ಸೊ ಬಟ್ ನೋಬಡಿ ಕುಡ್ ಪ್ರಿವೆಂಟ್ ದ್ಯಾಟ್. ಅವಾಗ ಅವರಲ್ಲಿ ಹುಟ್ಟಿ ಬಂದವನು ಯಾರು? ಲಾರ್ಡ್ ಶ್ರೀರಾಮ್ ಅಂದ್ರೆ ಶ್ರೀಮನ್ ನಾರಾಯಣನೇ ಹುಟ್ಟಿ ಬಂದ. ಅವನು ಹೇಳ್ಬೋದಿತ್ತು ಸೀದಾ, he had all the powers, but he was like an ordinary human beings. He took birth and he behaved like that. So if Sriram would have told, ಏನಿಲ್ಲ ಈ ಕರ್ಮ ವೇಟ್ ಮಾಡು, ನಾನಿವಾಗ ಇದಕ್ಕೆ ಹೋಗ್ಬೇಕು, ಎಲ್ಲ 14 years ವನವಾಸಕ್ಕೆ ಹೋಗಿ ಬರ್ತೀನಿ, ಅಲ್ಲಿ ತನಕ ನನ್ನ ಕಿಂಗ್ಡಮ್ದು ಏನ್ ಗತಿ, ನಮ್ಮಪ್ಪ ನೋಡ್ಕೊಳ್ಳಿ, ಆಮೇಲೆ ಬಂದು ಅವ್ರನ್ನ ಕೊಲ್ಲು ಅಂತ ಹೇಳಲಿಲ್ಲ ಅವನು. ಆ ಹೇಳಿದ್ರೆ ಅರ್ಥನೂ ಇರಲಿಲ್ಲ. ಬಿಕಾಸ್ ದಟ್ ಈಸ್ ಹೌ ಪ್ರಬಲ ಕರ್ಮ ಅಂತ ಹೇಳೋದು. ಆ ಕರ್ಮ ಯಾವ್ದು ಬರುತ್ತೋ ಅದಕ್ಕೆ ಬರಲೇಬೇಕು. ಸೊ ಇಟ್ ಟುಕ್ ಇಯರ್ಸ್ ಫಾರ್ ದಶರಥ ಆಲ್ಸೋ ಟು ರಿಯಲೈಸ್ ಈಸ್ ಕರ್ಮ. ಯಾಕೆಂದ್ರೆ ಅವನಿಗೆ ಫಸ್ಟ್ ಮಕ್ಕಳಾಗಬೇಕಾಯ್ತು, ಮಕ್ಕಳಾದ್ಮೇಲೆ ಅವರೆಲ್ಲ ದೊಡ್ಡವರಾಗಬೇಕು. ದೆನ್ ರಾಮನಿಗೆ ಅಭಿಷೇಕ ಮಾಡುವಂತ ಟೈಮ್ ಬಂತು, ರಾಮನ್ ಮದುವೆ ಆಗೋಯ್ತು, ರಾಮನಿಗೆ ಅಭಿಷೇಕ ಮಾಡುವಂತ ಟೈಮ್ ಬಂತು. ಸೊ ಅಲ್ಲಿವರೆಗೂ ವೇಟ್ ಆಯ್ತು. ಬಟ್ ದೇರ್ ಈಸ್ ನೋ ಎಸ್ಕೇಪ್ ಫ್ರಮ್ ವಾಟ್ ಯು ಡೂ. ಅದು ನಿಮ್ ಬೆನ್ ಬಿಡಲ್ಲ. ಇಟ್ ಈಸ್ ಕರ್ಮಾಸ್ ವಾಟ್ ವಿ ಪರ್ಫಾರ್ಮ್, ಗುಡ್ ಆರ್ ಬ್ಯಾಡ್, ಆರ್ ಲೈಕ್ ಅವರ್ ಓನ್ ಶ್ಯಾಡೋ. ನೀವೆಲ್ಲೆಲ್ಲಿ ಹೋಗ್ತಿರೋ ಅಲ್ಲಿ ಬೆನ್ ಅಂಟ್ಕೊಂಡೇ ಬರುತ್ತೆ. ಇದು ಮಾತ್ರ ಶತಸಿದ್ಧ. ಸೋ ಮೆನಿ ಕೇಸಸ್ ಅಲ್ಲಿ ನೋಡಿದ್ವಿ. ಇವಾಗ ಸಪೋಸ್ ಲೈಕ್ ಯು ಹ್ಯಾವ್ ಗಿವನ್ ಮನಿ ಟು ಸಂಬಡಿ, ಅವನು ಕೊಡೋದೇ ಇಲ್ಲ. 2 ತಿಂಗಳಲ್ಲಿ ದುಡ್ಡು ಕೊಡ್ತೀನಿ ಅಂತ ತಗೊಂಡು ಹೋದವನು 4 ಲಕ್ಷ ರೂಪಾಯಿ ನಿಮ್ಗೆ ಕೊಡೋದೇ ಇಲ್ಲ. ಏನ್ ಮಾಡ್ತೀರಾ ಅವಾಗ? ಯು ಹರಾಸ್ ಹಿಮ್, ಕೋರ್ಟ್ ಮೇಲೆ ಕಚೇರಿ ಕಟ್ಲೆ ಹಾಕ್ತೀರಾ ಅನ್ಕೊಳ್ಳಿ, ಅಲ್ಲಿ ಹೋಗಿ ಯಾರನ್ನೋ ಕಳಿಸ್ತೀರಿ. ಅವ್ನು ಇವಾಗ ಬ್ರೋಕ್ ಆಗ್ಬಿಟ್ಟಿದ್ರೆ ಅವನ ಹತ್ರ ಎಲ್ಲಿರ್ಬೇಕು? ಕೋರ್ಟ್ ಆರ್ಡರ್ ಕೊಡುತ್ತೆ, ನೀನ್ ಕೊಡ್ಬೇಕು, ಇಲ್ಲಾಂದ್ರೆ ನಿನ್ನನ್ನ ಜೈಲಲ್ಲಿ ಹಾಕ್ತೀವಿ ಅಂತ. ಆ ಮನುಷ್ಯಂಗೆ ಅರ್ನಿಂಗೇ ಇಲ್ಲ ಅಂದ್ರೆ ಎಲ್ಲಿಂದ ಕೊಡ್ತಾನೆ? ಸೊ ಅವನು ಅವಾಗ ಏನ್ ಹೇಳ್ತಾನೆ, ಆಯ್ತು ನಾನು ಯಾವಾಗ ನನ್ನ ಹತ್ರ ದುಡ್ಡು ಶೇಖರ ಆಗುತ್ತೋ ನಾನು ಕೊಡ್ತೀನಿ, ನಾನೇನು ಕೆಟ್ಟವನಲ್ಲ, ಇವನನ್ನೆಲ್ಲ ದುಡ್ಡನ್ನು ತಿಂದ್ಬಿಡ್ಬೇಕು ಅಂತ ಏನು ಮಾಡಿಲ್ಲ, ಬಟ್ ನನ್ನ ಹತ್ರ ಇಲ್ಲ ಈಗ ಅಂತ. ಸೊ ಆ ರೀತಿ ಅದು ಬಂದಾದ್ಮೇಲೆ, ಅವನ ಹತ್ರ ದುಡ್ಡು ಬಂದಾದ್ಮೇಲೆ ನಿಮಗೆ ಬರುತ್ತೆ. ಅದರ ಅರ್ಥ ಏನು? ಆ ಕರ್ಮ, ಅವನ ಕರ್ಮ ನಿಮ್ಮ ಕರ್ಮ ಜೊತೆಗಿರೋದನ್ನ ಅದು ಫ್ರುಕ್ಟಿಫೈ ಆದಾಗ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಸೊ ದಟ್ ಈಸ್ ಹೌ ಇಸ್ ದ ಥಿಯರಿ ಆಫ್ ಕರ್ಮ. ಈಗ ಇನ್ನೂ ಒಂದು 3rd ಟೈಪ್ ಆಫ್ ಕರ್ಮ ನಾನು ಹೇಳಿದೆ ನಿಮ್ಗೆ, ಪ್ರಾರಬ್ಧ ಕರ್ಮ ಅಂತ. ಆಕ್ಚುಲಿ ಪ್ರಾರಬ್ಧ ಕರ್ಮನು ಇಂಟ್ರೆಸ್ಟಿಂಗ್ಲಿ ಜನ ಹೆಂಗ್ ಮಾತಾಡ್ತಾರೆ ಅಂದ್ರೆ, ಅದೇನೋ ತುಂಬಾ ಕೆಟ್ಟದ್ದು ಅನ್ನೋ ರೀತಿನಲ್ಲಿ ಮಾತಾಡ್ತಾರೆ. ಅಯ್ಯೋ ನನ್ ಪ್ರಾರಬ್ಧ ಈ ರೀತಿ ಆಗ್ಬಿಟ್ಟಿದೆ, ಏನ್ ಮಾಡ್ಬೇಕು ಅಂತ. ಸಿ, ಪ್ರಾರಬ್ಧ ಈಸ್ ನಾಟ್ ಅ ಬ್ಯಾಡ್ ಡೀಡ್ ಆರ್ ಎನಿಥಿಂಗ್. ಪ್ರಾರಬ್ಧದ ಅರ್ಥ ಏನು ಅಂದ್ರೆ, ಪ್ರಾರಂಭವಾದಂತಹ ಕರ್ಮ ಪ್ರಾರಬ್ಧ ಕರ್ಮ. ಸೊ ಇವಾಗ ಪ್ರಾರಂಭ ಆಗಿರುವಂಥದ್ದು ಅಂದ್ರೆ ಏನು? ಸೊ ಫಸ್ಟ್ ನಾನು ಹೇಳಿದೆ ನಿಮ್ಗೆ ಕ್ರಿಯಾಮಾಣ ಕರ್ಮ ಅಂತ. ಕ್ರಿಯಾಮಾಣ ಕರ್ಮ ಎಲ್ಲ ಕೆಲವೊಂದು ಅವಾಗಲೇ ರಿಸಲ್ಟ್ ಕೊಡುತ್ತೆ, ಕೆಲವೊಂದು ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಜಮಾ ಆಗ್ತಾ ಹೋಗುತ್ತೆ. ಸೊ ಅದು ಅವಾಗ ಟೈಮ್ ಬಂದಾಗ ಅದು ನಿಮ್ಗೆ ಫಲ ಕೊಡ್ತಾನೆ ಇರುತ್ತೆ. ಸೊ ಅದರಲ್ಲೂ ಇನ್ನೂ ಮೆಕ್ಕಿ ಬಿಡುತ್ತೆ ಅದು. ಬಿಕಾಸ್ ಅದು ಎಷ್ಟು ಶೇಖರಣೆ ಆಗಿರುತ್ತೆ ಅಂತ ಹೇಳಿದ್ರೆ, ಸಾವಿರಾರು, ಅದು ಅನ್ನಗಿನ್ನತ್ ಅಂತ ಹೇಳ್ತೀವಲ್ಲ ನಾವು, ಅಂದ್ರೆ ಎಣಿಸ್ಲಾರ್ದಷ್ಟು ಕರ್ಮಗಳು ನಾವು ಮಾಡ್ಬಿಟ್ಟಿರ್ತೀವಿ.
ಅದೆಲ್ಲ ಶೇಖರ ಆಗಿರುವಂಥದ್ದು. ಆಮೇಲೆ ಈ ಜನ್ಮದಲ್ಲಿ ನಿಮ್ಗೆ ಆಗದೆ ಇದ್ರೆ ಅದು ನೆಕ್ಸ್ಟ್ ಜನ್ಮಕ್ಕೆ ಕ್ಯಾರಿಡ್ ಓವರ್ ಆಗುತ್ತೆ. ಸೊ ಆದ್ರೂ ಬಿಡಲ್ಲ, ನಾನು ಹೇಳಿದ್ನಲ್ಲ ಅದು ನಿಮ್ ಬೆಂತಾಗತ್ತೆ, ಎಲ್ಲೂ ಬಿಡಲ್ಲ ಅಂತ. ಸೊ ನೆಕ್ಸ್ಟ್ ಜನ್ಮಕ್ಕೆ ಬಂದಾದ್ರೂ ನಿಮ್ಗೆ ಅದರದ್ದು ಉಪಭೋಗ ಮಾಡಲೇಬೇಕು. ಒಳ್ಳೇದಾದ್ರೆ ಒಳ್ಳೇದು, ಕೆಟ್ಟದಾದ್ರೆ ಕೆಟ್ಟದ್ದು. ಸೊ ಅದು ಯಾವಾಗ ಕರ್ಮ ಫಲ ಕೊಡೋದಕ್ಕೆ ರೆಡಿ ಆಗುತ್ತೋ ಅದಕ್ಕೆ ಪ್ರಾರಬ್ಧ ಕರ್ಮ. ಇವಾಗ ಪ್ರಾರಂಭ ಆಗಿದೆ, ನನಗೆ ಫಲ ಬರೋದು ಪ್ರಾರಂಭವಾಗಿದೆ ಅಂತ ಅರ್ಥ. ಸೊ ದ್ಯಾಟ್ ಈಸ್ ಪ್ರಾರಬ್ಧ ಕರ್ಮ. ಲೈಕ್ ಏನೋ ಇವಾಗ ಸೇ ಫಾರ್ ಎಕ್ಸಾಂಪಲ್ ಪ್ರಾರಬ್ಧ ಕರ್ಮದ ಬಗ್ಗೆ ಹೇಳಬೇಕು ಅಂತಂದ್ರೆ, ಅದೇ ಐ ಜಸ್ಟ್ ಟೋಲ್ಡ್ ಸಂಚಿತ ಕರ್ಮಗಳೆಲ್ಲ ಮುಂದೆ ಹೋಗಿ ಹೋಗಿ ಹೋಗಿ, ಸೊ ವಿ ಕೀಪ್ ಆನ್ ರಿಪೀಟಿಂಗ್ ಅವರ್ ಬರ್ತ್ ಓನ್ಲಿ ಬಿಕಾಸ್ ಆಫ್ ದ್ಯಾಟ್. ಅದಕ್ಕೇನೆ ಶಂಕರಾಚಾರ್ಯ ಏನ್ ಹೇಳಿದ್ರು, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇದ ಸಂಸಾರೇ ಬಹು ದುಃಖಾರೆ ಕೃಪಯಾ ಪಾಹಿ ಪಾಹಿ ಮುರಾರೆ. ಅಂದ್ರೆ ಏನರ್ಥ, ನಾವು ಮಾಡಿರೋ ಕರ್ಮ ನಮ್ಗೆ ಗೊತ್ತಿಲ್ದೇನೋ ಗೊತ್ತಿದ್ದೋ ನಾವು ತಪ್ಪು ಮಾಡ್ತಾನೆ ಇರ್ತೀವಿ. ಅವುಗಳನ್ನ ನಾವು ಅರ್ಥ ಮಾಡ್ಕೊಂಡು ಅದನ್ನ ರೆಕ್ಟಿಫೈನು ಮಾಡ್ಕೊಳ್ಳಿಲ್ಲ, ಅದನ್ನ ಕಮ್ಮಿ ಮಾಡೋಕ್ಕೂ ನೋಡ್ಲಿಲ್ಲ, ಅಥವಾ ಸುಧಾರಿಸ್ಕೊಳ್ಳಿಲ್ಲ ಅಂದ್ರೆ ಅದು ಪೈಲಪ್ ಆಗಿ ನಮ್ ಬೆನ್ ಬಿಡದೆ ಬರುತ್ತೆ. ಸೊ ಅವಾಗ ನಿಮ್ದು ಬರ್ತ್ ಅಂಡ್ ಡೆತ್ ಸೈಕಲ್ ಆಗ್ತಾನೆ ಇರುತ್ತೆ. ಸೊ ಇಫ್ ಯು ವಾಂಟ್ ಟು ಗೆಟ್ ರೀಡ್ ಆಫ್ ದಟ್ ಬರ್ತ್ ಸೈಕಲ್, ಅದಕ್ಕೂ ನಿಮ್ಮ ಆತ್ಮಕ್ಕೆ ಯೋಗ್ಯತೆ ಬೇಕು. ಪ್ರತಿಯೊಬ್ರು ನಾವು ಎಲ್ಲ ಬೇಜಾರಾದಾಗ ಅಂತೀವಿ, ಅಯ್ಯೋ ನಂಗಂತೂ ಇನ್ ಮುಂದಿನ ಜನ್ಮಕ್ಕೆ ಏನು ಬರ್ತ್ ಬೇಡ, ಐ ವಾಂಟ್ ಟು ಫಿನಿಶ್ ಎವ್ರಿಥಿಂಗ್ ಹಿಯರ್ ಅಂಡ್ ಗೋ. ಹೂ ದ ಹೆಲ್ ಆರ್ ಯು? You think that God has empowered you, okay, you finish everything today and go away. No, ನಿಮ್ದು ಏನಿದೆಯೋ ಬ್ಯಾಲೆನ್ಸ್ ಮುಗಿಯೋ ತನಕ ನೀವು ಬರ್ತಾನೆ ಇರಬೇಕು. ಸೊ ಅದಕ್ಕೆ ಇವಾಗ ಮಾರ್ಗ ಏನು ಅಂದ್ರೆ, ಈಗ ಪ್ರೆಸೆಂಟ್ ಲೈಫಲ್ಲಿ ವಾಟ್ ಎವರ್ ಪೊಸಿಷನ್ ಯು ಆರ್, ವೇರ್ ಎವರ್ ಯು ಆರ್, ಅಟ್ ಲೀಸ್ಟ್ ಡೋಂಟ್ ಟ್ರೈ ಟು ಅಕ್ಯುಮುಲೇಟ್. ಅದೇ ಖರ್ಚು ಮಾಡ್ಕೊಂಡು ಹೋಗಿ. ಸಪೋಸ್ ನಿಮ್ಗೆ ಕಷ್ಟ ಬಂದಿದೆ ಅಂದ್ರೆ ಕೂತ್ಕೊಂಡು ದಿನ ದೇವರಿಗೆ ಬೈಬೇಡಿ. ಅಥವಾ if you are in such a difficult position, don't go on telling that he is responsible, she is responsible, everybody else except me are responsible. No, for your life pattern, for your success, your failure, what good things you enjoy, what bad things you enjoy, everything is your karma. ಕೆಲವೊಬ್ರು ಗಂಡ ಹೆಂಡತಿ ತುಂಬಾ ಚೆನ್ನಾಗಿ ದುಡ್ಡು ಗಳಿಸ್ತಾ ಇರ್ತಾರೆ, ಎಲ್ಲ ಇರ್ತಾರೆ, ಗಂಡ ಮಾತೆತ್ತಿದ್ರೆ ಕೆಟ್ಟ ಬೈಗಳು ಬೈಕೊಂಡು ಓಡಾಡ್ತಾನೆ. ಏನ್ ಮಾಡಕ್ಕಾಗುತ್ತೆ? ಇಲ್ಲ ಅಂದ್ರೆ ಕುಡಿಯೋದು, ಚೆನ್ನಾಗಿ ಕುಡಿಯೋದು. ಅಂದ್ರೆ ಕುಡಿಯೋದು ಅಂದ್ರೆ ಅದನ್ನ ನಾನು ಬೇರೆ ಅರ್ಥದಲ್ಲಿ ಹೇಳ್ತಾ ಇಲ್ಲ, ಡಿಫ್ರೆಂಟ್ ವೈಸಸ್ ಏನೋ ಆ ತರ ಮಾಡ್ಕೊಂಡಿದ್ರೆ ಏನ್ ಸುಖ ನಿಮ್ಗೆ? ದುಡ್ಡಿದ್ರೇನು ಇಲ್ಲದೆ ಇದ್ರೇನು ಅವಾಗೂ ಮನ್ಸಿಗೆ ಬೇಜಾರಿರುತ್ತೆ. ವಾಟ್ ದ ಹೆಲ್ ಇಸ್ ದಿಸ್, ಇಷ್ಟೆಲ್ಲ ಇತ್ತು ನಮ್ಗೇನು ಇಲ್ದಂಗೆ ಅಂತ. ಸೊ ಅದಕ್ಕೊಂದು ಹೇಳ್ತಾರೆ, ದೈವ ಇದ್ರು ದರಿದ್ರು ಅಂತ. ಸೊ ಕೆಲವ್ರು ಇರ್ತಾರೆ, ಎಷ್ಟು ಅವ್ರು ಜಿಪುಂಡ್ರು ಅಂದ್ರೆ ಎಷ್ಟು ದುಡ್ಡಿದ್ರು ಹರಿದ ಬಟ್ಟೆ ಹಾಕೊಳ್ಳೋದು, ಚೆನ್ನಾಗಿ ಒಂದು ಹಾಲಲ್ಲೂ ನೀರು ಹಾಕಿ ಟೀ ಮಾಡ್ಕೊಳ್ಳೋದು, ಆ ಥರ ದೇ ಡೋಂಟ್ ಎಂಜಾಯ್ ವಾಟ್ ದೇ ಅರ್ನ್ ಆಲ್ಸೋ. ಅದಕ್ಕೂ ರೀಸನಿಂಗ್ ಇದೆ, ದಟ್ ಈಸ್ ಆಲ್ಸೋ ಕರ್ಮ. ದಿಸ್ ಜಸ್ಟ್ ರಿಮೈಂಡ್ಸ್ ಮೀ ಆಫ್ ಒನ್ ಮೋರ್ ಥಿಂಗ್. ನಿಮ್ಗೆಲ್ಲ ಸ್ವಲ್ಪ ಆಧ್ಯಾತ್ಮದ ರುಚಿ ಇರೋದ್ರಿಂದ ಹೇಳ್ತಾ ಇದ್ದೇನೆ. ದರ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಪಾರ್ವತಿ ಪರಮೇಶ್ವರ ಸಂವಾದ ಅಂತ. ಅದನ್ನ ನೀವು ಕೇಳ್ರಿ, ಅದ್ರೊಳಗಂತೂ ಇಷ್ಟು ಬ್ಯೂಟಿಫುಲ್ ಆಗಿ ಹೇಳಿದಾರೆ ಅವರು. ಒಂದೇ ಹೇಳ್ತೀನಿ ಬಿಕಾಸ್ ದಟ್ ಈಸ್ ಅಗೇನ್ ಅ ಸಪ್ರೇಟ್ ಟಾಪಿಕ್. ಇಫ್ ಯು ವಾಂಟ್ ಐ ಕ್ಯಾನ್ ಟೇಕ್ ಸಮ್ ಅದರ್ ಟೈಮ್. ಅದ್ರೊಳಗೆ ಏನಾಗುತ್ತೆ ಅಂದ್ರೆ, ಈಗ ಜನರಿಗೆ ಡಯಾಬಿಟಿಸ್ ಇರುತ್ತೆ. ಸೊ ಹಿಂದಿನ ಕಾಲದಲ್ಲಿ ಎಷ್ಟು ಅವ್ರ ಹತ್ರ ಇತ್ತು ಊಟ, ಅವ್ರಿಗೆ ಎಲ್ಲ ಇದ್ರೂ ಅದನ್ನ ಬೇರೆಯವ್ರಿಗೆ ಇವರು ಒಂಚೂರು ಎತ್ತಿ ಕೊಟ್ಟಿಲ್ಲ. ಅದಷ್ಟೇ ಅಲ್ಲ, ಏನೋ ಅಕಸ್ಮಾತ್ ಕೊಡೋ ಪ್ರಸಂಗ ಬಂದ್ರು ದುಃಖದಿಂದ ಕೊಟ್ಟಿದ್ದಾರೆ. ಅಂದ್ರೆ ಅರ್ಥ ಏನು? ಈಗ ಯಾರೋ ಮನೆಗೆ ಬರ್ತಾರೆ, ಬಂದ್ಬಿಟ್ನಾ ಊಟ ಟೈಮ್ಗೆ, ಇವತ್ತೇ ಎಲ್ಲ ಮಾವಿನ ಹಣ್ಣಿನ ಸೀಕರಣೆ ಪುರಿ ಎಲ್ಲ ಮಾಡಿದ್ವಿ, ನೀವು ಕೊಡ್ಬೇಕು ಹಂಗ ಅನ್ಕೊಂಡು ಆಯ್ತಾಯ್ತು ಮುಖದ ಮೇಲೆಲ್ಲ ಚೆನ್ನಾಗಿ ಬನ್ರಿ ಕೂತ್ಕೊಳ್ರಿ, ಚೆನ್ನಾಗಿ ಊಟ ಮಾಡ್ರಿ ಅಂತ. ಬಟ್ ಮನಸ್ಸಲ್ಲಿ ನಿಮ್ ಯೋಚನೆ ಏನಿರುತ್ತೆ, ಅಯ್ಯೋ ಹಾಳಾದವ್ ನೀವು ಬಂದ್ಬಿಟ್ಟ, ಇವನ್ಗೊಂದು ಲೋಟ ಕೊಡ್ಬೇಕಾಯ್ತು, ಇಲ್ಲ ನಮ್ಗೆ ಕಮ್ಮಿ ಆಯ್ತು, ಆ ರೀತಿ ನೀವು ಭಾವನೆ ಮಾಡ್ತಿರಲ್ಲ. ಅದಕ್ಕೆ ನೆಕ್ಸ್ಟ್ ಜನ್ಮದಲ್ಲಿ ನಿಮ್ಮ ಹತ್ರ ಎಲ್ಲ ಇರುತ್ತೆ, ನಿಮ್ಗೆ ತಿನ್ನಕ್ ಬಾಯಿ ಕೊಡಲ್ಲ ಅಂತ. ಸೊ ನಾನು ಹೇಳ್ತಾ ಇಲ್ಲ, ಇದು ಪಾರ್ವತಿ ಕ್ವೆಶ್ಚನ್ಸ್ ಲಾರ್ಡ್ ಶಿವ, ಇದು ಹಿಂಗಿದ್ರೆ ಹಿಂಗೆ, ಇದು ಯಾಕೆ ಹಿಂಗಾಗುತ್ತೆ, ಇದು ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಇದು. ಅದು ಮಹಾಭಾರತದಲ್ಲೇ ಬರುತ್ತೆ. ಸೊ ಅದೊಂದು ಅಧ್ಯಾಯ. ಸೊ ಅವಾಗ ಅವನು ಹೇಳ್ತಾನೆ, ಅದಕ್ಕೋಸ್ಕರ ಜಸ್ಟ್ ಐ ವಾಸ್ ರಿಮೈಂಡೆಡ್ ಆಫ್ ದಿಸ್. ಬಟ್ ಈಗ ಇನ್ನೂ ಒಂದು, ನಾನು ಅದೇ ಮುಂಚೆನೆ ಹೇಳಿದ್ನಲ್ಲ, ಇಲ್ಲಿ ಕೋರ್ಟಲ್ಲಿ ಅಂದರೆ ಈ ಜಗತ್ತಿನಲ್ಲಿರುವಂಥ ಕಾಯ್ದೆ ಕಾನೂನು ಅಥವಾ ಜಡ್ಜಿಂಗೋ ಅಥವಾ ಕೋರ್ಟ್ ಎಲ್ಲಿ
ದುಡ್ಡು ಕೊಟ್ಬಿಟ್ರೆ ಏನಾದ್ರು ಮಾಡ್ಬೋದು. ನೀವು 10 ಮರ್ಡರ್ ಮಾಡಿನೂ ನೀವು ಹೊರಗೆ ಬಂದು ಒಳ್ಳೆ ಮರ್ಯಾದೆಯಿಂದ ಎಲ್ಲ ಕಡೆ ಹೋಗಿ ಸತ್ಯಮೇವ ಜಯತೆ ಅಂತ ಕೈ ಮುಕ್ಕೊಂಡು ಓಡಾಡ್ಬೋದು. ಬಟ್ ಅಲ್ಲಿ ಕಾನೂನಲ್ಲಿ ನಿಮ್ದು ಏನು ವಸೂಲಿಬಾಜಿ ನಡೆಯಲ್ಲ, ನಿಮ್ ದುಡ್ಡು ನಡೆಯಲ್ಲ, ನಿಮ್ದೆಲ್ಲ ಫ್ರೆಂಡ್ಸ್ ಯಾರು ಕೆಲ್ಸಕ್ಕೆ ಬರಲ್ಲ, ಎಲ್ಲ ಬರಲ್ಲ. ದಿಸ್ ಇಸ್ ಅ ರಿಯಲ್ ಸ್ಟೋರಿ. ಐ ರೆಡ್ ಇಟ್ ಸಮ್ವೇರ್. ಅದು ನಿಮ್ಗೆ ಹೇಳಕ್ ಇಚ್ಛೆ ಪಡ್ತೀನಿ. ಅಹಮದಾಬಾದಲ್ಲಿ ದಿಸ್ ಇಸ್ ಇಯರ್ಸ್ ಬ್ಯಾಕ್, ಸಮ್ವೇರ್ ಲೈಕ್ 80-90 ಇಯರ್ಸ್ ಬ್ಯಾಕ್ ಅದಂತೆ. ಎಲ್ಲೋ ಒಂದು ಓಲ್ಡ್ ಬುಕ್ಕಲ್ಲಿ ಓದಿದ್ದೆ ನಾನು. ಒಬ್ಬ ಸೆಷನ್ಸ್ ಜಡ್ಜ್. ಸೊ ಅವಾಗೆಲ್ಲ ಇದಕ್ಕೆ ಹೋಗ್ಬೇಕಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ವಾಶ್ರೂಮ್ಗೆಲ್ಲ ಹೋಗೋಕ್ಕಿದ್ರೆ ದೇ ಯೂಸ್ ಟು ಗೋ ಟು ದ ವಿಲೇಜ್, ಐದರ್ ಸೈಡಲ್ಲಿ ಫೀಲ್ಡ್ ಸೈಡಲ್ಲೇ ಹೋಗ್ತಾ ಇದ್ರು. ಸೊ ಒಬ್ಬ ಸೆಷನ್ಸ್ ಜಡ್ಜ್ ಅಂತೆ. ಹಿ ವಾಸ್ ಅ ವೆರಿ ಗುಡ್ ಮ್ಯಾನ್, ಲೈಕ್ ಬ್ರಾಹ್ಮಿನ್, ಬ್ರಾಹ್ಮಿನ್, ಯಾರಿಗೂ ಅನ್ಯಾಯ ಮಾಡಬಾರ್ದು, ಎಲ್ಲ ಒಳ್ಳೇದು ಮಾಡಬೇಕು, ಒಂಥರ ದೈವ ಬೀರುತ್ವ ಇರುವಂಥ ಮನುಷ್ಯ. ಸೊ ಅವನು ಅಲ್ಲಿ ಹೋಗ್ತಾ ಇದ್ದ. ಅವ್ನ ಕಣ್ಣೆದುರಿಗೇನೆ ಒಂದು ಮರ್ಡರ್ ಆದದ್ದು ಅವ್ನು ನೋಡ್ದ. ಮಚ್ಚು ತಗೊಂಡು ಒಬ್ಬನಿಗೆ ಕೊಂದಂತೆ ಒಬ್ಬ. ಸೊ ಇವನು ಅವ್ರಿಗೇನು ಗೊತ್ತು ಇವನು ಹೊಲ ಕಡೆ ಹೋದವನು ಇವನು ಅಂತ, ಜಡ್ಜ್ ಅಂತ. ಅವನು ವಾಪಸ್ ಬಂದ. ಹಿ ವಾಸ್ ವೆರಿ ಡಿಸ್ಟರ್ಬ್ಡ್, ಏನು ಮಾಡಲಿ ಅಂತ. ಬಟ್ ಅವನು ಮುಖ ಎಲ್ಲ ನೋಡಿದ್ದ. ಬಟ್ ಹಿ ನ್ಯೂ ದ್ಯಾಟ್ ಹಿ ಈಸ್ ಅ ಮರ್ಡರ್. ಬಟ್ ಯಾರು ಏನು ಅಂತ ಗೊತ್ತಿರಲಿಲ್ಲ. ಅದು ಕಾಲಾಂತರದಲ್ಲಿ ಆ ಕೇಸ್ ಇವ್ರ ಹತ್ರನೇ ಬರಬೇಕಾ, ಹಿಯರಿಂಗಿಗೆ ಬಂತು. ಹಿಯರಿಂಗಿಗೆ ಬಂದ ತಕ್ಷಣ ಒಬ್ಬ ಮನುಷ್ಯ ಅಲ್ಲಿ ಕಟ್ಕಟ್ಟಲ್ಲಿ ನಿಂತಾಗ ಅವನು ಹಿ ವಾಸ್ ಎ ಡಿಫ್ರೆಂಟ್ ಮ್ಯಾನ್. ಅವ್ನು ಅಳ್ತಾ ಇದ್ದಂತೆ, ನಾನು ಮಾಡಿಲ್ಲ ಅಂದರೆ ಎಷ್ಟೆಲ್ಲ ಸಬೂತ್ ಅವನ ಹತ್ರ ಇಕ್ಕಟ್ಟು ಮಾಡ್ಕೊಂಡು ಬಂದಿದ್ರು ಅಂತ ಹೇಳಿದ್ರೆ ಅವೆಲ್ಲ ಒಂದು ತಂದಿರುವಂಥ ವಿಟ್ನೆಸ್ಗಳೆಲ್ಲ ಇದು ಮಾಡಿದ್ಮೇಲೆ ಇಲ್ಲ ಇವನೇ ಮರ್ಡರ್ ಅಂತ ತೀರ್ಮಾನ ಆಗೋಯ್ತು. ಬಟ್ ಜಡ್ಜ್ ವಾಸ್ ವೆರಿ ಡಿಸ್ಟರ್ಬ್ ಬಿಕಾಸ್ ಹಿ ಹ್ಯಾಡ್ ಸೀನ್ ದ ಮರ್ಡರ್ ಆ್ಯಕ್ಚುಲಿ ಹ್ಯಾಪನಿಂಗ್. ಹಿ ನ್ಯೂ ವಾಟ್ ಇಟ್ ಈಸ್. ಸೊ ಅವ್ನಿಗೆ ಅವಾಗ ತುಂಬ ಬೇಜಾರಾಯಿತು, ವೈ ಇಟ್ ಈಸ್ ಲೈಕ್ ದಿಸ್ ಅಂತ. ಸೊ ಅವನಿಗೆ ಮನಸ್ಸು ಒಪ್ಪಲಿಲ್ಲ ಯಾಕೋ. ಇನ್ನು ಅವನಿಗೆ ಆವಾಗಿನ ಕಾಲಕ್ಕೆಲ್ಲ ಮರ್ಡರ್ ಅಂದರೆ ಇವಾಗಿನ ನಮಗೆ ಜೈಲ್ ಆಜನ್ಮ ಕಾರಾಗಾರ ಹಂಗೆಲ್ಲ ಇರಲಿಲ್ಲ. ಇಟ್ ವಾಸ್ ಸ್ಟ್ರೇಟ್ ವೇ ಹ್ಯಾಂಗಿಂಗ್ ಅಂದರೆ ಡೆತ್ ಸೆಂಟೆನ್ಸ್ ಇತ್ತು. ಸೊ ಅದು 2 ದಿನಕ್ಕೆ ಇನ್ನೂ ಡೆತ್ ಸೆಂಟೆನ್ಸ್ ಇತ್ತಂತೆ. ಇವನು ಕರೆದ್ನಂತೆ ತನ್ನ ಚೇಂಬರಿಗೆ ಕರೆದ್ಬಿಟ್ಟು, ನಾವು ಸಿಟ್ ಡೌನ್, ಹ್ಯಾವ್ ಯು ರಿಯಲಿ ಕಮಿಟೆಡ್ ದ ಕ್ರೈಮ್ ಅಂತ. ಇಲ್ಲ ನಾನು ಕೊಂದೇ ಇಲ್ಲ, ನಾನು ಮಾಡೇ ಇಲ್ಲ, ನಾನು ತಪ್ಪಿಲ್ಲ ಅಂತ. ಆವಾಗ ಅವ್ನು ಕೇಳಿದ್ನಂತೆ, ಇನ್ ದ ಪಾಸ್ಟ್ ಹ್ಯಾವ್ ಯು ಕಿಲ್ಡ್ ಸಂಬಡಿ ಆರ್ ಹ್ಯಾವ್ ಯು ಡನ್ ಎನಿ ಮರ್ಡರ್, ಜ್ಞಾಪಕ ಮಾಡ್ಕೊ ಅಂತ. ಆವಾಗ ಅವ್ನು ಅಳ್ತಾ ಇನ್ನೇನು 2 ದಿನಕ್ಕೆ ಸಾಯ್ತಾ ಇದ್ದೀನಿ, ಇನ್ನೊಂದು ಮರ್ಡರ್ ಮಾಡಿದ್ದೀನಿ ಅಂತ 2 ಸಲ ಅಂತೂ ನಿನಗೆ ಗಲ್ ಶಿಕ್ಷೆ ಆಗಲ್ವಲ್ಲ. ಅವನು ಹೇಳಿದ್ನಂತೆ, ಇಲ್ಲ ನನಗೆ ಆಲ್ರೆಡಿ ಇವಾಗ ಡೆತ್ ಸೆಂಟೆನ್ಸ್ ಆಗಿಬಿಟ್ಟಿದೆ, ಇವಾಗ ಹೇಳಿದ್ರೇನು ಬಿಟ್ರೇನು, ನಾನು 1 ಅಲ್ಲ 2 ಮರ್ಡರ್ ಮಾಡಿದ್ದೀನಿ. ಯಾವಾಗ? ಈಗ ಒಂದು 10 ವರ್ಷದ ಕೆಳಗೊಂದು, 15 ವರ್ಷದ ಕೆಳಗೊಂದು ಅಂತ. ಅದೇ ನಮ್ಮ ರಿಲೇಟಿವ್ಸೇನೆ ದುಡ್ಡು ಕಾಸಿನ ತಕರಾರಿತ್ತು, ಆಮೇಲೆ ಜಮೀನು ಜಾಯ್ದಾದೆಲ್ಲ ತಕರಾರಿತ್ತು, ಅವಾಗಲೇ ಮಾಡಿದೆ ಹಾಗೆ. ಸೊ ಸರಿ ಹಂಗಿದ್ರೆ ಅವಾಗ ನಿಂಗೆ ಶಿಕ್ಷೆ ಆಗಿತ್ತಾ ಅಂತ ಕೇಳಿದ್ನಂತೆ. ಇವನು ಹೇಳ್ದ, ಇಲ್ಲ ಅವಾಗ ನಾನು ತುಂಬ ದುಡ್ಡಿತ್ತು ನನ್ನ ಕೈಲಿ, ಎಲ್ಲ ಈ ಲಾಯರ್ಗಳಿಗೆ, ಜಡ್ಜ್ಗೆ, ಆಮೇಲೆ ಪೊಲೀಸರಿಗೆ, ಪ್ರಾಸಿಕ್ಯೂಟರ್ಸ್ಗೆ ಎಲ್ಲ ಸಿಸ್ಟಮಲ್ಲಿ ಸಖತ್ತಾಗಿ ದುಡ್ಡು ಕೊಟ್ಬಿಟ್ಟು ನಾನು ಲೀಲಾಜಾಲವಾಗಿ ಹೊರಗೆ ಬಂದೆ. ನಾನು ತುಂಬ ಪ್ರತಿಷ್ಠನಾಗೆ ಮಾಡಿದೆ, ನಾನು ಒಳ್ಳೆ ಕೆಲಸನೂ ಮಾಡಿದ್ದೀನಿ ರೀ. ನಾನೆಲ್ಲ ಸ್ಕೂಲ್ಗೆಲ್ಲ ಡೊನೇಷನ್ ಕೊಟ್ಟೆ, ಓಲ್ಡ್ ಏಜ್ ಹೋಮ್ ಕಟ್ಟಿಸ್ಕೊಟ್ಟಿದ್ದೀನಿ, ಎಷ್ಟೋ ಜನರು ಬಡವ್ರಿಗೆ ಅನಾಥರಿಗೆಲ್ಲ ಊಟ ಹಾಕಿದ್ದೀನಿ ಅಂತೆಲ್ಲ ಹೇಳ್ಕೊಂಡ. ಆವಾಗ ಜಡ್ಜ್ಗೆ ಒಂದು ಮಾತ್ರ ಕನ್ಫರ್ಮ್ ಆಯಿತು, ಏನು ಅಂದರೆ ಹಿ ಹ್ಯಾಡ್ ಸಮ್ ಪುಣ್ಯ ಟು ಹಿಸ್ ಕ್ರೆಡಿಟ್. ಆ ಪುಣ್ಯ ಅಥವಾ ಹಿಂದಿನ ಜನದ ಪುಣ್ಯನೂ ಇರ್ಬೋದು. ಸೊ ಆ ಪುಣ್ಯದ ಅಕೌಂಟು ಅದಕ್ಕೆ ಮುಗಿಯೋವರೆಗೂ ಹಿ ವಾಸ್ ಪ್ರೊಟೆಕ್ಟೆಡ್. 15 ಇಯರ್ಸ್. 1 ಮರ್ಡರ್ ಅವ್ನು 10 ವರ್ಷ ಕೆಳಗೆ ಮಾಡಿದ, 15 ವರ್ಷದ ಕೆಳಗೆ ಮಾಡಿದ. ಆ 15 ವರ್ಷಗಳವರೆಗೆ ಅವನು ಮಾಡಿದ ಒಳ್ಳೆ ಕರ್ಮಗಳು ಅವನನ್ನು ಕಾಪಾಡ್ತು. ಅದು ಮುಗಿದ ತಕ್ಷಣ ಏನಾಯ್ತು ಅಂದರೆ ನೀನು ಮಾಡಿಲ್ಲ ಅಂದ್ರೂ ಕೂಡ ಎಷ್ಟು ಪ್ರಬಲವಾದದ್ದು 2 ಮರ್ಡರ್ ನೀನು ಮಾಡಿದ್ಯಲ್ಲ, ಇವಾಗ ನೀನು ಮಾಡದೇ ಇದ್ರೂ ನೀನು ಇದಕ್ಕೆ ಗಲ್ಲಿಗೆ ಹೋಗ್ತಾ ಇದೀಯ ಅಂತ. ಆವಾಗ ಜಡ್ಜ್ ಹೇಳಿದ್ನಂತೆ, ನೋಡು ಇದು ಈ ರೀತಿ ಇರುತ್ತೆ, ನಾನೇನು ನಿನಗೆ ಒಳ್ಳೆ ಭಾಷಣ ಕೊಡ್ತೀನಿ ಏನಂತ ಬೇಡ, ನಾನು ತಿಳ್ಕೊಂಡು ಇರೋಂಥ ಸ್ವಲ್ಪ ತತ್ವಜ್ಞಾನ ನಿನ್ಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ನಾವು ಕರ್ಮ ಮಾಡೋಕೆ ಮುಂಚೆ ಯೋಚನೆ ಮಾಡಬೇಕು, ಮಾಡಿದ ಮೇಲೆ ಅದು ಏನು ಫಲ ಬರುತ್ತೆ ಅಂತ ಇದು ಮಾಡಬಾರ್ದು ಅಂತೆಲ್ಲ ಹೇಳಿ ಅವ್ನು ಹೇಳಿದ್ನಂತೆ, ನಂಗೆ ಗೊತ್ತು, ಚೆನ್ನಾಗಿ ಗೊತ್ತು ನೀನು ಮಾಡಿಲ್ಲ ಈ ಕೆಲಸ ಅಂತ, ಬಟ್ ಐ ಕಾಂಟ್ ಹೆಲ್ಪ್ ಯು ಇನ್ ದಿಸ್ ರಿಗಾರ್ಡ್ ಎಟ್ ಆಲ್ ಬಿಕಾಸ್ ನಿನ್ನ ಕರ್ಮ ಅಷ್ಟು ಪ್ರಬಲವಾಗಿದೆ. ಸೊ ಹಾಗೆ ಅಂತ ಹೇಳಿ then this is one example which has actually happened. I had read it in one Gujarati book. ಅದರಲ್ಲಿ ಇದು ಬರೆದಿದ್ರು. ಸೊ ಅಲ್ಟಿಮೇಟ್ಲಿ ವಾಟ್ ಎವರ್ ವೇಟೆಡ್ ಆ ಸಂಚಿತ ಕರ್ಮ ಅನ್ನೋದು ಅವನು ವೇಟ್ ಮಾಡಿ ಅದು ಡಿಸಪಿಯರ್ ಆಗಲಿಲ್ಲ, ವ್ಯಾನಿಷ್ ಆಗಲಿಲ್ಲ.
ಅದಾದ್ಮೇಲೆ ಅದು ಪ್ರಾರಬ್ಧ ಕರ್ಮ ಪ್ರಾರಂಭವಾಗ್ಬಿಟ್ಟು ಅವ್ನು ಬಂತು, ತಗೊಳಪ್ಪ ನೀನು ಮಾಡಿದ್ದಿದೆ ತಿನ್ನು ಅಂತ, ಆ ರೀತಿ. ಸೊ ಅದು ಮರಾಠಿನಲ್ಲಿ ಒಂದು ಬ್ಯೂಟಿಫುಲ್ ಸೇಯಿಂಗ್ ಇದೆ, ಹಸತ್ ಹಸತ್ ಕೇಲೇಲೆ ಪಾಪ ರಡತ್ ರಡತ್ ಭೋಗಾವಲಾಗ್ತೆ. ಅಂದ್ರೆ ಅರ್ಥ ಏನು, ಪಾಪನ ನೀನು ನಕ್ಕೊಂಡ್ ಮಾಡ್ತೀಯ ಅಂತ. ಯಾವಾಗ ನೀನ್ ನಗ್ತಾ ನಗ್ತಾ ಪಾಪ ಮಾಡ್ತೀಯ, ನೀನ್ ಮಾಡಿರೋದು ಸರಿ ಅಂತ ಯಾವಾಗ ತಿಳ್ಕೊಂಡ್ ಮಾಡ್ತೀಯ, ಅವಾಗ ನಿಂಗೆ ಏನ್ ಮನ್ಸಿನ ಮೇಲೆ ಅಯ್ಯೋ ಏನ್ ಅದ್ರಲ್ಲಿ ಏನಿದೆ, ನಾನೇನ್ ಮಾಡಿದ್ದೀನಿ, ಎಲ್ಲರೂ ಮಾಡಿದಾರೆ ಅಷ್ಟೇ. ನಾನು ಇವಾಗ ದುಡ್ಡು ತಿನ್ನೋದು, ಲಂಚ ತಗೊಳ್ಳೋದು, ಅಯ್ಯೋ ಸಿಸ್ಟಮ್ ಹಂಗಿದೆ, ನಾನು ಒಬ್ಳೇನೆ, ಎಲ್ಲರೂ ತಗೊಳ್ತಾರೆ ನಾನು ತಗೊಳ್ತಾ ಇದ್ದೀನಿ ಅಂತ ನಕ್ಕೊಂಡ್ ಮಾಡ್ತೀರಾ. ಅದೇ ಮಾಡಿದ ಪಾಪನ ರಡತ್ ಅಂದ್ರೆ ಅಳ್ತಾ ನೀವು ಅನುಭವಿಸ್ಬೇಕಾಗುತ್ತೆ ಅಂತ. ಬಿಕಾಸ್ ಎನಿ ಪೇನ್, ಎನಿ ಸಫರಿಂಗ್, ಎವ್ರಿಬಡಿ ಕ್ರೈಸ್, ನೋಬಡಿ ಇಸ್ ಗೋಯಿಂಗ್ ಟು ಸೇ ಓ ವಾವ್ ಐ ಆಮ್ ಹ್ಯಾವಿಂಗ್ ದಿಸ್ ಥಿಂಗ್ ಅಂತ, ಹಾಗೆ ಅಂತಲ್ಲ. ಸೊ ಬಟ್ of course in our Puranas and all, one such character existed who took the curse willingly. ಅದು ರಾಜ ಪರೀಕ್ಷಿತ್ ಅಂತ, ಅರ್ಜುನನ ಮೊಮ್ಮಗ ಅವನು. ಎಲ್ಲರಿಗೂ ನಿಮ್ ಕತೆ ಗೊತ್ತಿರ್ಬೋದು. ಇವನು ಒಳ್ಳೆ ಮನುಷ್ಯ ಪಾಪ. ರಾಜ ಪರೀಕ್ಷಿತ್ ವಾಸ್ ಅ ವೆರಿ ನಾಲೆಜಬಲ್, ತುಂಬಾ ಓದ್ಕೊಂಡವನು, ಒಳ್ಳೆ ಸಾತ್ವಿಕ ಮನುಷ್ಯ. ಸಿಟ್ಟು ತುಂಬಾ ಬರ್ತಿತ್ತಂತ ಅವನಿಗೆ. ಒಂದಿನ ಅವನು ಹಂಗೆ ಬೇಟೆ ಆಡ್ಕೊಂಡು ಎಲ್ಲೋ ಹೋದಾಗ ಒಬ್ಬ ದೊಡ್ಡ ಋಷಿ ಸಮಾಧಿ ಸ್ಥಿತಿಯಲ್ಲಿ ಕುಳಿತುಕೊಂಡಿದ್ನಂತೆ. ಅವನು ಇವನ್ಗೆ ರೆಸ್ಪಾಂಡ್ ಮಾಡ್ಲಿಲ್ಲ. ಅವಾಗ ಅವ್ನು ಸಿಟ್ಟು ಬಂದ್ಬಿಡ್ತು. ಅಲ್ಲೇ ಇದ್ದದ್ದು ಒಂದು ಸತ್ತ ಹಾವನ್ನ ತೆಗೆದು ಅವನ ಕೊರಳಲ್ಲಿ ಹಾಕಿ ನಗಾಡಿದ್ನಂತೆ. ಆವಾಗ ಋಷಿ ಕಂಡ್ಬಿಟ್ಟು ಇವನಿಗೆ ಶಾಪ ಕೊಟ್ಟ. ಆ ಶಾಪದ ಫಲಸ್ವರೂಪನೇ ಇವನು ಅವ್ನು ಹೇಳಿದ್ನಂತೆ, ಇನ್ನು 7 ದಿವಸದೊಳಗೆ ನೀನು ಈ ಸತ್ತ ಹಾವನ್ನ ನನ್ನ ಕತ್ತಲ್ಲಿ ಹಾಕಿದೆಯಲ್ಲ, ಒಂದು ಜೀವಂತ ಹಾವು ಬಂದೆ ನಿನ್ ಕಚ್ಬಿಟ್ಟು ನೀನ್ ಸಾಯ್ತೀಯ ಅಂತ. ಸೊ ಅದ್ರ ಕತೆ, ಮುಂದಿನ ಕತೆ ಎಲ್ಲರಿಗೂ ಗೊತ್ತು. ಅದು ತಕ್ಷಕ ಅನ್ನೋ ಸ್ನೇಕ್ ಬಂದು ಪರೀಕ್ಷಿತ್ ರಾಜನಿಗೆ ಕಚ್ಚಿ ಅವ್ನು ಸತ್ತೋದ ಅಂತ. ಬಟ್ ನಾನು ಈ ಪಾಯಿಂಟ್ ಯಾಕೆ ತರ್ತಾ ಇದ್ದೀನಿ ಅಂದ್ರೆ, ಸಿ ಪರೀಕ್ಷಿತ್ ರಾಜ ವಾಸ್ ಅರ್ಜುನನ್ ಮೊಮ್ಮಗ. ಕೃಷ್ಣ ಅವನಿಗೆ ರಿಲೇಟಿವ್, ಬಿಕಾಸ್ ಅರ್ಜುನ್ ಅಂಡ್ ಕೃಷ್ಣ ವೇರ್ ರಿಲೇಟೆಡ್. ಅವ್ನು ಕೃಷ್ಣನ ಹತ್ರ ಹೋಗಿ ಅಯ್ಯೋ ನಾನು ಅರ್ಜುನನ್ ಮೊಮ್ಮಗ, ಅವ್ನಿನ ಸಖ, ನಿಮ್ಮ ಸುಭದ್ರನು ನಮ್ಗೆ ರಿಲೇಟಿವ್, ಎಲ್ಲ ಇದ್ದಾರೆ, ನನ್ನನ್ನು ಹೆಂಗಾರು ಮಾಡಿ ಉಳಿಸ್ಬಿಡು, ಇನ್ನೊಂದ್ಸರ್ತಿ ಏನು ಮಾಡಲ್ಲ, ಬೇಕಂದ್ರೆ ದುಡ್ಡು ಕೊಡ್ತೀನಿ, ಮಂದಿರ ಕಟ್ಟಿಸ್ಕೊಡ್ತೀನಿ, ಏನಾದ್ರು ಮಾಡ್ತೀನಿ, ನಾನು ಉಳಿಸ್ಬಿಡು ಅಂತ ಅವ್ನು ಹೇಳಲಿಲ್ಲ. ಅವನು ಹೇಳ್ದ ಏನು ಅಂದ್ರೆ, ನಾನು ಏನ್ ಪಾಪ ಮಾಡಿದ್ದೀನೋ, ನಾನು ಎಂತ ಕೆಟ್ಟ ಕೆಲಸ ಮಾಡಿಬಿಟ್ಟೆ, ಅದೇ ಹೇಳಿದಂತನು. ಅಹೋ ಮಯ ನೀಚ ಮನಾವರ್ತ ಕೃತಂ ಸೊ ನಿಸರ್ಗಸಿ ಬ್ರಾಹ್ಮಣಿ ಗೂಢ ತೇಜಸ್ಸಿ. ಒಳ್ಳೆ ಇಂಥ ವಿದ್ವಾನ್ ತೇಜಸ್ವಿ ಆದಂಥ ಬ್ರಾಹ್ಮಣನ ಕತ್ತಲ್ಲಿ ನಾನು ಇದು ಹಾಕುವಂಥ ಚೇಷ್ಟೆ ಮಾಡಿದ್ದೀನಿ, ಇಂಥ ನೀಚ ಕೆಲಸ ಮಾಡಿದ್ದೀನಿ, ನನಗೆ ಏನು ಪನಿಷ್ಮೆಂಟ್ ಕೊಡ್ತೀಯೋ ಕೊಡು ದೇವ್ರೆ ಅಂತ ಅಂದ್ಕೊಂಡು ಅಕ್ಸೆಪ್ಟ್ ಮಾಡಿದ್ನಂತೆ. ಬಟ್ ಇವಾಗಿನ ಕಾಲಕ್ಕೆಲ್ಲ ಅಂಥವ್ರು ಸಿಗಲ್ಲ. ಸೊ ಅದಕ್ಕೆ ಕಬೀರ್ ದಾಸರು ಒಳ್ಳೆ ಒಂದು ಇದು ಹೇಳಿದ್ದಾರೆ, ಕಬೀರ ತೇರ ಪುಣ್ಯ ಕಾ ಜಬ್ ತಕ್ ರಹೋ ಭಂಡಾರ್, ಕಬೀರ ತೇರ ಪುಣ್ಯ ಕಾ ಜಬ್ ತಕ್ ರಹೋ ಭಂಡಾರ್, तब तक अवगुण माफ है करो गुना 1000, तब तक अवगुण माफ है करो गुना 1000. ಅಂದ್ರೆ ಎಲ್ಲಿವರೆಗೂ ನಿನ್ ಪುಣ್ಯದ ಭಾಂಡಾರ ಇದೆಯೋ, ಪುಣ್ಯದ ಒಂದು ಗಟ್ರಿ ನೀನ್ ಮಾಡ್ಕೊಂಡಿರೋದು ಇದೆಯೋ, ಅದನ್ನ ಎಲ್ಲಿ ತನಕ ಪಾಪ ಮಾಡ್ತೀಯೋ ಮಾಡ್ಕೊಂಡು ಹೋಗೋ, ಅದು ನಿನ್ ಪ್ರೊಟೆಕ್ಟ್ ಆಗತ್ತೆ. ಬಟ್ ಅದು ಮುಗಿದ ತಕ್ಷಣ ಅಲ್ಲಿವರೆಗೂ ನಿನ್ಗೆ 1000 ಗುಣ ಮಾಫ್. ಅಂದ್ರೆ ಎಷ್ಟು ಪಾಪ ಮಾಡಿದ್ರು ಅದನ್ನ ನಿನ್ಗೆ ನಡೆದು ಹೋಗುತ್ತೆ. ಬಟ್ ಆ ನಿನ್ನ ಪುಣ್ಯದ ಭಾಂಡಾರ್ ಮುಗಿದ ತಕ್ಷಣ ಏನಾಗುತ್ತೆ ಅನ್ನೋದು ನೋಬಡಿ ವಿಲ್ ಗ್ಯಾರಂಟಿ. ಯು ಹ್ಯಾವ್ ಟು ಸಫರ್ ಇಟ್. ಸೊ ಆಲ್ ದ ಫಿಲಾಸಫರ್ಸ್, ವೆದರ್ ಇಟ್ ಈಸ್ ಇನ್ ಇಂಡಿಯಾ ಆರ್ ಅಬ್ರಾಡ್, ಸಿ ಕ್ರಿಶ್ಚಿಯಾನಿಟಿಲಿ ನೀನು ಹೇಳಿದ್ದಾರೆ, ಸೊ ಆಸ್ ಯು ರೀಪ್, ಲೈಕ್ ಆರ್ ಯು ವಿಲ್ ರೀಪ್ ವಾಟ್ ಯು ಸೋ, ಹಂಗೆ. ಸೊ ಎನಿಬಡಿ ಲೈಕ್ ಎಲ್ಲ ಧರ್ಮದಲ್ಲೂ ಇದೇ ಮಾತು ಹೇಳಿದ್ದಾರೆ. ಸೊ ನಿಮ್ಗೆ ಇದು ಸಿಕ್ಕಿದ್ರೆ ಆ ಪಾರ್ವತಿ ಪರಮೇಶ್ವರ ಸಂವಾದ ಒಂದು ಕೇಳಿ ನೋಡ್ರಿ. ಆ್ಯಂಡ್ ಓನ್ಲಿ ಥಿಂಗ್ ಈಸ್ ಲೈಕ್ ಇಟ್ ಈಸ್ ಜಸ್ಟ್ ಲಿವಿಂಗ್ ವಿತ್ ಅವೇರ್ನೆಸ್. ಇನ್ನೂ ಒಂದು ಅನದರ್ ಇಂಪಾರ್ಟೆಂಟ್ ಥಿಂಗ್ ಐ ವಾಂಟ್ ಟು ಮೇಕ್ ಅ ಮೆನ್ಷನ್ ಹಿಯರ್. ಇನ್ ಇಂಡಿಯಾ ಎವ್ರಿಬಡಿ ಈಸ್ ಅ ಫಿಲಾಸಫರ್. ಎಲ್ಲರಿಗೂ ಗೊತ್ತು, ಎವ್ರಿಬಡಿ ನೋಸ್ ಎವ್ರಿಥಿಂಗ್, ಯಾವ್ದು ತಪ್ಪು ಯಾವ್ದು ಸರಿ ಅಂತ ಎಲ್ಲರಿಗೂ ಗೊತ್ತು. Even you talk to your maid servants, your drivers or cab drivers and taxi drivers and your ಆಟೋ ರಿಕ್ಷಾ ಡ್ರೈವರ್ಸ್, ಎನಿಬಡಿ, ಒಬ್ಬ ಕೂಲಿಯನ್ನು ಕೇಳಿ ನೋಡ್ರಿ, ಅವನ್ಗೆ ಅವಂದೇ ಆದ ಫಿಲಾಸಫಿ ಇರುತ್ತೆ. ಎವ್ರಿಬಡಿ ನೋಸ್ ವಾಟ್ ಈಸ್ ರೈಟ್ ಅಂಡ್ ರಾಂಗ್, ಬಟ್ ಸ್ಟಿಲ್ ಪೀಪಲ್ ಇಂಡಲ್ಜ್ ಇನ್ ವಾಟ್ ಪ್ಲೀಸಸ್ ದೇರ್ ಮೈಂಡ್. ಅವ್ರಿಗೆ ಆ ವಿವೇಚನಾ ಶಕ್ತಿ, ಇದು ಮಾಡಿದ್ರೆ ನನಗೆ ಏನಾಗ್ಬೋದು ಅಥವಾ ಏನು ಇದು ಆಗ್ಬೋದು, ಅದೆಲ್ಲ ಯೋಚನೆನೇ ಇರಲ್ಲ. ಇವಾಗ ಕೆಲವ್ರಿಗೆ ಅಭ್ಯಾಸ,
ಬರೀ ಜನರಿಗೆ ತಪ್ಪನ್ನೇ ಆರಿಸ್ತಾ ಇರೋದು, ಅದು ಹಂಗಾಯ್ತು ಇದು ಹಿಂಗಾಯ್ತು, ಅವ್ರು ಹಿಂಗೆ ಅವ್ರು ಹಂಗೆ ಅಂತ. ಅಥವಾ ಸುಳ್ಳು ಕಟ್ಕೊಂಡು ಹೇಳೋದು. ಮನೇಲಿ ಸೊಸೆ ಇಡೀ ದಿನ ಸೇವಾ ಮಾಡ್ತಾ ಇರ್ತಾಳೆ, ಫೋನ್ ಮಾಡ್ಬಿಟ್ಟು ಎಲ್ಲರಿಗೂ ಹೇಳೋದು, ಅಯ್ಯೋ ನಂಗೆ ಊಟ ಕೊಡಲ್ಲ, ನಂಗೆ ತಿಂಡಿ ಕೊಡಲ್ಲ, ನಂಗೆ ಹಂಗೆ ಮಾಡ್ತಾಳೆ, ನಂಗೆ ಹಿಂಗೆ ಮಾಡ್ತಾಳೆ, ಅದು ಒಂಥರದ್ದು. ಅಥವಾ ಗಂಡ ಹೆಂಡತಿನಲ್ಲೇನೆ ಇದು ಇರುತ್ತೆ, ಭೇದ ಭಾವ ಇರುತ್ತೆ. ಹೆಂಡತಿ ಕೂತ್ಕೊಂಡು ಮಕ್ಕಳಿಗೆಲ್ಲ ತಲೆ ತುಂಬೋದು, ನಿಮ್ಮಪ್ಪ ದುಷ್ಟ ಕಣೋ, ನಿಮ್ಮಪ್ಪ ಹಂಗೆ ಮಾಡ್ದ, ನಿಮ್ಮಪ್ಪ ಹಿಂಗೆ ಮಾಡ್ದ, ನಿಮ್ಮಪ್ಪ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅಂತ. ಈವನ್ ಇಫ್ ದ್ಯಾಟ್ ಥಿಂಗ್ ಈಸ್ ದೇರ್, ಯು ಶುಡ್ ನಾಟ್ ಪಾಯ್ಸನ್ ಯುವರ್ ಓನ್ ಚಿಲ್ಡ್ರನ್ಸ್ ಮೈಂಡ್. ಅದು ಮಾಡಿದ್ರೆ ಏನಾಗುತ್ತೆ, ಅವ್ರು ಬರೀ ನಿಮ್ಮ ಗಂಡನ್ ಹೇಟ್ ಮಾಡಲ್ಲ, ನಾಳೆ ನಿಮ್ಮನ್ನು ಹೇಟ್ ಮಾಡೋಕೆ ಶುರು ಮಾಡ್ತಾರೆ. ಸೊ ಅದು ಕರ್ಮದ ಫಲ. ಅದು ನೀವು ಮಾಡಿದ ಕರ್ಮ ಒಂದು ಕಡೆ, ಅದು ಫಲ ಒಂದು ಕಡೆ. ಸೊ ಓನ್ಲಿ ಥಿಂಗ್ ಈಸ್ ಲಿವಿಂಗ್ ವಿತ್ ಅವೇರ್ನೆಸ್. ಥಿಂಕ್ ಬಿಫೋರ್ ವಿ ಡೂ ಎನಿಥಿಂಗ್. ಅದನ್ನು ಒಂದು ಅರ್ಥ ಮಾಡಿಕೊಂಡು ನಮಗೆ ಏನು ಬೇಕಾಗಿದೆ, ಏನು ಮಾಡಬೇಕು, ಅಥವಾ ಏನು ಮಾಡಿದ್ರೆ ಏನು ಪರಿಣಾಮ ಬರುತ್ತೆ ಅಷ್ಟು ನೋಡ್ಕೊಂಡು ಮಾಡಿದರೆ, ಐ ಥಿಂಕ್ ಸಿ ಆಲ್ ಆಫ್ ಅಸ್ ಆರ್ human beings, all of us make mistakes. It's not that all the time ನಾವು ಫಿಲಾಸಫಿ ನೋಡ್ಕೊಂಡೆ ಬಾಳ್ವೆ ಮಾಡ್ತೀವಿ ಅಂತಲ್ಲ, ಬಟ್ ಬೈ ಆ್ಯಂಡ್ ಲಾರ್ಜ್ ಅಟ್ ಲೀಸ್ಟ್ ಏನಂದರೆ ಒಂದು ಸಿಂಪಲ್ ಸಿದ್ಧಾಂತ, ನಮ್ಮಿಂದ ನಾವು ಬೇರೆಯವ್ರಿಗೆ ಏನಾದರೂ ಒಳ್ಳೇದು ಮಾಡೋಕೆ ಆಗದೆ ಇದ್ರೂ ಕೆಟ್ಟದನ್ನು ಮಾತ್ರ ಮಾಡೋಕ್ಕೆ ಹೋಗ್ಬಾರ್ದು. ದ್ಯಾಟ್ ಇಟ್ ಸೆಲ್ಫ್ ವಿಲ್ ಪ್ರೊಟೆಕ್ಟಿವ್. ಅದಕ್ಕೆ ಹೇಳ್ತಾರೆ, ನಾವು ಮಾಡಿದ ಕರ್ಮ ನಮ್ಮನ್ನು ಹೆಂಗೆ ಸಂರಕ್ಷಣೆ ಮಾಡುತ್ತೆ ಅಂದರೆ, ಧರ್ಮೋ ರಕ್ಷತಿ ರಕ್ಷತ ಅಂತ ಹೇಳಿದ್ದಾರೆ ನಮ್ಮ ಶಾಸ್ತ್ರಗಳಲ್ಲಿ. ಧರ್ಮ ಅಂದ್ರೇನು, ದಾನ ಧರ್ಮ ಅಲ್ಲ. ಧರ್ಮ ಅಂದ್ರೆ ರೈಷಿಯಸ್ ಕಾಂಡಕ್ಟ್. ನೀವು ಒಳ್ಳೆತನದಿಂದ ಬಿಹೇವ್ ಮಾಡೋದೇ ಧರ್ಮ. ಸೊ ಅದೇ ನಿಮ್ಮನ್ನ ಚೆನ್ನಾಗಿ ಕಾಪಾಡುತ್ತೆ ಅಂತ ಹೇಳ್ತಾರೆ. ಸೊ ನನ್ಗೆ ಎಷ್ಟು ಗೊತ್ತಿತ್ತೋ, ನಾನೇನು ದೊಡ್ಡ ತತ್ವಜ್ಞಾನಿ ಎಲ್ಲ ಏನಲ್ಲ, ಬಿಕಾಸ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಆಲ್ ದೀಸ್ ಥಿಂಗ್ಸ್. ಇವಾಗ ಎಷ್ಟೋ ಸರ್ತಿ ನನ್ನ ಹತ್ರ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಂದ್ರೆ, ಈ ಪತ್ರಿಕೆ ತೋರ್ಸಕ್ ಬರ್ತಾರೆ, ಆಮೇಲೆ ಇದು ಮಾಡಕ್ ಬರ್ತಾರೆ, ಆಮೇಲೆ ಇದನ್ನ ಏನು ಅಂದರೆ ದೆ ಕಮ್ ಫಾರ್ ಚೆಕಿಂಗ್. ನಮಗೆ ಹೇಳಿ ಲೈಕ್ ಪೂರ್ವ ಜನ್ರಲ್ಲಿ ನಮ್ಗೆ ಏನಾಗಿದೆ ಅಂತ ಪತ್ರಿಕೆನಲ್ಲಿ ಅದು ಗೊತ್ತಾಗುತ್ತೆ. ಇಫ್ ವಿ ಸ್ಟಡಿ ದ 5th house, 9th house ಆ್ಯಂಡ್ 12th house ಇನ್ ಅ ಹೊರೋಸ್ಕೋಪ್, ವಿ ಕಮ್ ಟು ನೋ ಅಂದರೆ ನಿಮ್ಮದು ಪೂರ್ವಾರ್ಜಿತ ಡೀಡ್ಸ್ ಏನಿರ್ಬೋದು ಅಂತ. ಕೆಲವ್ರಿಗೆಲ್ಲ ಕಾಯಿಲೆಗಳಾಗ್ತಾ ಇರುತ್ತಲ್ಲ ವಿದೌಟ್ ನೋಯಿಂಗ್ ಎನಿಥಿಂಗ್. ಮೆಡಿಕಲ್ ಆಸ್ಟ್ರಾಲಜಿ ಅಂತ ಸಪ್ರೇಟ್ ಬ್ರಾಂಚ್ ಇದೆ. ಆ ಥರದಲ್ಲಿ ಇದೆಲ್ಲ ಕಾಂಬಿನೇಷನ್ಸ್ ಬರುತ್ತೆ. ಆಸ್ಟ್ರಾಲಜಿ ಇಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಐ ಪ್ಲಂಜ್ಡ್ ಇನ್ ಟು ಇಟ್ 30 years ಬ್ಯಾಕ್. ಇನ್ನೂ ನಾನು ಓದ್ತಾನೇ ಇದ್ದೀನಿ, ನಂಗೆ ಇನ್ನೂ ಕಮ್ಮಿ ಅಂತ ಹಾಗೆ ಅನಿಸ್ತಾ ಇರುತ್ತೆ. ಸೊ ನಮ್ಮ ಶಾಸ್ತ್ರಗಳು, ವಿ ಹ್ಯಾವ್ ಅ ವೆರಿ ರಿಚ್ ಕಲ್ಚರ್. ಸೊ ಎಲ್ಲನೂ ಯಾವುದೂ ನಥಿಂಗ್ ಈಸ್ ಮೂಢನಂಬಿಕೆ ಅಥವಾ ನಥಿಂಗ್ ಈಸ್ ಲೈಕ್ ಏನೋ ಸುಮ್ಮನೆ ಯಾರೋ ಬರೆದ್ರು ಅಂತಲ್ಲ. ಇವತ್ತು ವಿ ಆರ್ ಕನೆಕ್ಟೆಡ್ ವಿತ್ ಮೊಬೈಲ್. ಈಗ ನಾನು ಕೂತ್ಕೊಂಡು ಸೆಷನ್ ಮಾಡಿದ್ರೆ ನೀವೆಲ್ಲ ನೋಡ್ತಾ ಇದ್ರೆ ಇದನ್ನ ನಂಬ್ತೀವಿ. ಆ ಸಂಜೆ ಕೂತ್ಕೊಂಡು ಧೃತರಾಷ್ಟ್ರನ್ಗೆ ಎಲ್ಲ ಕತೆ ಹೇಳ್ದ ಅಂತಂದ್ರೆ ನಮ್ಗೆ ಡೌಟ್ ಬರುತ್ತೆ, ಇದೇನು ಸುಮ್ಮನೆ ಕಟ್ಕತೆನಾ ಅಂತ. ನೋ, ಹ್ಯೂಮನ್ ಇಂಟೆಲಿಜೆನ್ಸ್ ಹ್ಯಾಸ್ ಥ್ರೈವ್ಡ್ ಇನ್ ಆಲ್ ದ ಇರಾಸ್. ಯಾವ ಯುಗದಲ್ಲಿ, ಎಲ್ಲ ಯುಗದಲ್ಲೂ ಇದೆ. ದೇರ್ ಇಸ್ ಅ ಮೆನ್ಷನ್ ಆಫ್ ರಾವಣಸ್ ಪುಷ್ಪಕ್ ವಿಮಾನ್. ಇವತ್ತು ನಾವು ಕೂತ್ಕೊಂಡು ಚಾಪರಲ್ಲೂ ಓಡಾಡ್ತೀವಿ, ಇದರಲ್ಲೂ ಓಡಾಡ್ತೀವಿ. ಆವಾಗಿನ ಕಾಲಕ್ಕೆ ಪುಷ್ಪಕ್ ಇತ್ತು ಅಂದ್ರೆ ಯಾಕೆ ಡೌಟ್ ಪಡ್ಬೇಕು? ಸೊ ವಿ ನೆವರ್ ನೋ. ನಮಗೆ ಗೊತ್ತಿಲ್ಲದೆ ಇರೋದನ್ನ ನಾವು ಯಾವಾಗಲೂ ಅಲ್ಲುಗಳಿಬಾರ್ದು. ನಂಬ್ತಿರೋ ಬಿಡ್ತಿರೋ ಮುಂದಿನ ಮಾತು, ಬಟ್ ಅಟ್ಲೀಸ್ಟ್ ಅಲ್ಲುಗಳದು ಕ್ರಿಟಿಸೈಸ್ ಮಾಡಬಾರ್ದು. ಸೊ ನಾವು ಏನು ಮಾಡ್ತೀವಿ ಅಂತ ಕಾನ್ಷಿಯಸ್ ಆಗಿ ಇದ್ಕೊಂಡು ಮಾಡಿದ್ರೆ ಆ ಮೆಂಟಲ್ ಪವರ್ ಅನ್ನೋ ಡೆವಲಪ್ ಆಗುತ್ತೆ. ಅದೇ ನಿಮ್ಮನ್ನ ರಕ್ಷಣೆ ಮಾಡುತ್ತೆ. ಇಷ್ಟು ಹೇಳಿ ಐ ಥಿಂಕ್ ಐ ವಿಲ್ ಪುಟ್ ಎನ್ ಎಂಡ್. ನಿಮ್ಗೆ ಏನಾದ್ರು ಕೇಳಬೇಕು ಅನ್ಸಿದ್ರೆ ಕೇಳಿ. ಐ ಹೋಪ್ ಯು ಲೈಕ್ಡ್ ಇಟ್. ನಂದು ತುಂಬ ಈ ವಿಡಿಯೋಸ್ ಎಲ್ಲ ಇದೆ ಯೂಟ್ಯೂಬ್ ಮೇಲೆ. ಯು ಕ್ಯಾನ್ ಗೋ ಅಂಡ್ ಸರ್ಚ್ ಮೈ ನೇಮ್, ಡಾಕ್ಟರ್ ಅರುಂಧತಿ ಹೊಸಕೇರಿ ಅಂತ ಹಾಕಿದರೆ ಒಂದು 60-65 ವಿಡಿಯೋಸ್ ಇದೆ. ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಮೇಲೆ ಮಾಡಿದ್ದೀನಿ ನಾನು. ಆಸ್ಟ್ರಾಲಜಿ ಮೇಲಿದೆ, ಆಮೇಲೆ ಹೆಣ್ಮಕ್ಳು ಗಾಯತ್ರಿ ಮಂತ್ರ ಯಾಕೆ ಹೇಳಬಾರ್ದು, ನಂಗೆ ಏನೇನು ತಲೆಗೆ ಬರುತ್ತೋ ಮಾಡ್ತಾ ಇರ್ತೀನಿ. ಯು ಕ್ಯಾನ್ ವಾಚ್. ನಂದು ಬ್ಲಾಗೂ ಇದೆ. ಐ ವಿಲ್ ಟೆಲ್ ಶ್ರೀಲಕ್ಷ್ಮಿ ಟು ಶೇರ್ ವಿತ್ ಯು. ಬ್ಲಾಗ್ ಪೋಸ್ಟ್ ಇದೆ ನಂದು. ಅದರಲ್ಲೆಲ್ಲ ಮೈಥಾಲಜಿಕಲ್ ಸ್ಟೋರೀಸ್ ಬರ್ದಿದ್ದೀನಿ ನಾನು. ಮಕ್ಕಳಿಗೆಲ್ಲ ಬರಲಿ. ಮಕ್ಕಳಿಗೇನು ಇವಾಗ ಅಡಲ್ಟ್ಸ್ಗೆ ಗೊತ್ತಿರಲ್ಲ, ದೊಡ್ಡವ್ರಿಗೆ ಗೊತ್ತಿರಲ್ಲ ಸ್ಟೋರೀಸು. ಅದೆಲ್ಲ ಹುಡುಕಿ ಬರ್ದಿದ್ದೀನಿ. ಇಫ್ ಯು ಆರ್ ಇನ್ಕ್ಲೈನ್ ಟುವರ್ಡ್ಸ್ ರೀಡಿಂಗ್ ಇಟ್, ಯು ಕ್ಯಾನ್ ರೀಡ್. ಸೊ ಓವರ್ ಟು ಯು ಲಕ್ಷ್ಮಿ. ಹಲೋ, 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 ಕೇಳ್ತಿಲ್ಲ ರಾಧಿಕಾ? ಕೇಳಿಸ್ತಿಲ್ಲ?
ಲಕ್ಷ್ಮಿ ಇಲ್ಲ ಕಾಣಿಸ್ತದಲ್ಲ. ಹಾ ನೀವ ಯಾಕೆ ಆಕಿದು ಟೈಮಿಂಗ್ ಆತೋ ಏನೋ ಗೊತ್ತಿಲ್ಲ. ಎಲ್ಲ ಕ್ಲಿಯರ್ ಇತ್ತಾ? ಕೇಳಿಸ್ತ? ಹಾ ಕೇಳಿಸ್ಲಿಕ್ಕತ್ತ. ಓಕೆ. ಯಾರಿಗಾದ್ರೂ ಏನಾದ್ರು ಕ್ವೆಶ್ಚನ್ ಕೇಳ್ತಿದ್ರ ಕೇಳಂತ ಹೇಳ್ರಿ, ಅವ್ರಿಗೆಲ್ಲ ಅನ್ಮ್ಯೂಟ್ ಮಾಡ್ರಿ ನೀವು. ಒಬ್ಬೊಬ್ರಾಗೆ ಏನಾದ್ರು ಕೇಳ್ಬೇಕಂದ್ರೆ ಅದಕ್ಕೆ ಆಸ್ಕ್. ಎಲ್ಲಿದ್ದಾಳೆ ಲಕ್ಷ್ಮಿ?